ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ಸೆಲ್ ಸಂಸ್ಥೆ ಪ್ರಸ್ತುತಪಡಿಸುವ ಕನ್ನಡ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ದಿನಾಂಕ ಜುಲೈ 9, 2020. ಇವತ್ತು ಅಪೇರ್ ಆಗಿರುವಂಥ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ನಾವೀಗ ಚರ್ಚೆ ಮಾಡೋಣ. ಈಗ ನಾವು ಮೊದಲನೇ ಆರ್ಟಿಕಲ್ಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 1ರಲ್ಲಿ ಬೆಂಗಳೂರು ಎಡಿಷನಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಸ್ಟರ್ನ್ ಲಡಾಖ್ನಲ್ಲಿ ಇರುವಂಥ ಒಂದು ರೀಜನ್ PP-15 ಪ್ಯಾಟ್ರೋಲಿಂಗ್ ಪಾಯಿಂಟ್ 15 ಅಂದರೆ ಗಸ್ತು ತಿರುಗುವ ಪ್ರದೇಶ ಅಂತ ಹೇಳಿ, ಈ ಒಂದು ಪ್ರದೇಶದಿಂದ ಈಗ ಚೈನೀಸ್ ಟ್ರೂಪ್ಸ್ಗಳು ಆಚೆ ಹೋಗಿದ್ದಾವೆ, ಮೂವ್ ಔಟ್ ಆಗಿದ್ದಾವೆ ಅಂತ ಹೇಳಿ ಚರ್ಚೆ ಮಾಡ್ತಿದ್ದಾರೆ. ಈ ಒಂದು ಆರ್ಟಿಕಲ್ ಇಂಡಿಯಾ ಮತ್ತು ಚೈನಾದ ಬಾರ್ಡರ್ ಇಶ್ಯೂ ಆದ್ರಿಂದ, ಗಡಿ ವಿವಾದ ಕೆಳಗಡೆ ಬರೋದ್ರಿಂದ ನೀವು ಈ ಒಂದು ಆರ್ಟಿಕಲ್ನ GS2 ಸಿಲೆಬಸ್ನ ಕೆಳಗಡೆ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ರಿಲೇಷನ್ಸ್ ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ಈಗ ನಾವು ಮೊದಲನೇದಾಗಿ ಇಂಡೋ ಮತ್ತು ಚೈನಾದ ಬಾರ್ಡರ್ ಇಶ್ಯೂನ ಬಗ್ಗೆ ಚರ್ಚೆ ಮಾಡೋದಾದರೆ, ನಾವು ಈಗಾಗಲೇ ಹಲವಾರು ಬಾರಿ ಚರ್ಚೆ ಮಾಡಿದ್ದೇವೆ. ನಮ್ಮ ಬಾರ್ಡರ್ಸ್ಗಳನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸ್ತೇವೆ. ಮೊದಲನೇದಾಗಿ ಬರುವಂಥದ್ದು ವೆಸ್ಟರ್ನ್ ಸೆಕ್ಟರ್, ನಂತರದಲ್ಲಿ ಬರುವಂಥದ್ದು ಸೆಂಟ್ರಲ್ ಸೆಕ್ಟರ್, ಕೊನೆಯದಾಗಿ ಬರುವಂಥದ್ದು ಈಸ್ಟರ್ನ್ ಸೆಕ್ಟರ್ ಅಂತ ಹೇಳಿ. ಈಗ ಗಡಿ ವಿವಾದದಲ್ಲಿ ಇರುವಂಥ ಪ್ರದೇಶಗಳ ಬಗ್ಗೆ ಮಾತನಾಡೋದಾದರೆ, ಈಸ್ಟರ್ನ್ ಸೆಕ್ಟರ್ನಲ್ಲಿ ಒಂದು ಪ್ರದೇಶ ಮಾತ್ರ ವಿವಾದದಲ್ಲಿದೆ. ಅದು ಯಾವುದು ಅಂತ ಹೇಳಿದ್ರೆ ನಕುಲಾ ಪಾಸ್ ಅಂತ ಹೇಳಿ, ಇದು ಬರುವಂಥದ್ದು ಸಿಕ್ಕಿಂ ರಾಜ್ಯದಲ್ಲಿ. ನಂತರದಲ್ಲಿ ಸೆಂಟ್ರಲ್ ಸೆಕ್ಟರ್ನ ಅನ್ಡಿಸ್ಪ್ಯೂಟೆಡ್ ಸೆಕ್ಟರ್ ಅಂತಲೇ ಹೇಳ್ಬೋದು. ನಂತರದಲ್ಲಿ ವೆಸ್ಟರ್ನ್ ಸೆಕ್ಟರ್ನ ಬಗ್ಗೆ ಹೇಳೋದಾದ್ರೆ, ಇಲ್ಲಿ 3 ರೀಜನ್ಗಳು ಗಡಿ ವಿವಾದದಲ್ಲಿದ್ದಾವೆ. ಪ್ಯಾಂಗಾಂಗ್ ಸೋ ಲೇಕ್, ಗಲ್ವಾನ್ ವ್ಯಾಲಿ, ನಂತರದಲ್ಲಿ ಹಾಟ್ ಸ್ಪ್ರಿಂಗ್ ಅಂತ ಹೇಳಿ. ಮತ್ತು ಪ್ಯಾಂಗಾಂಗ್ ಸೋ ಲೇಕ್ ಈ ಒಂದು ರೀಜನ್ನಲ್ಲಿ 5 ರೀಜನ್ಗಳು ಮತ್ತೆ ಗಡಿ ವಿವಾದದಲ್ಲಿದ್ದಾವೆ. PP-14, PP-15, PP-17. ಇಲ್ಲಿ PP ಅಂತ ಹೇಳಿದ್ರೆ ಪ್ಯಾಟ್ರೋಲಿಂಗ್ ಪಾಯಿಂಟ್ಸ್ ಅಂತ ಹೇಳಿ, ಪ್ಯಾಟ್ರೋಲಿಂಗ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಗಸ್ತು ತಿರುಗುವ ಪ್ರದೇಶ ಅಂತ ಹೇಳಿ. ಈ ಒಂದು ಪ್ರದೇಶದಲ್ಲಿ ನಮ್ಮ ಭಾರತೀಯ ಸೈನಿಕರು ಗಡಿಯಲ್ಲಿ ಗಸ್ತು ತಿರುಗ್ತಾ ಇರ್ತಾರೆ. ನಂತರದಲ್ಲಿ ಬರುವಂಥ ರೀಜನ್ ನಾರ್ಥನ್ ಬ್ಯಾಂಕ್ ಮತ್ತು ಚುಶುಲ್ ರೀಜನ್. ಈ 5 ರೀಜನ್ಗಳು ಬರುವಂಥದ್ದು ಪ್ಯಾಂಗಾಂಗ್ ಸೋ ಲೇಕ್ನ ಕೆಳಗಡೆ. ಇದು ಬರುವಂಥದ್ದು ವೆಸ್ಟರ್ನ್ ಸೆಕ್ಟರ್ನಲ್ಲಿ. ವೆಸ್ಟರ್ನ್ ಸೆಕ್ಟರ್ನಲ್ಲಿ ಇರುವಂಥ ಈಸ್ಟರ್ನ್ ಲಡಾಖ್ ರೀಜನ್ನಲ್ಲಿ ಈ 5 ಪಾಯಿಂಟ್ಸ್ಗಳು ಬರ್ತವೆ ಅನ್ನುವಂಥ ಒಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಮತ್ತು ಮ್ಯಾಪ್ನಲ್ಲಿ ಪ್ಯಾಂಗಾಂಗ್ ಸೋ ಲೇಕ್, ಗಲ್ವಾನ್ ವ್ಯಾಲಿ ಮತ್ತು ಹಾಟ್ ಸ್ಪ್ರಿಂಗ್ ರೀಜನ್ಗಳನ್ನ ಮಾರ್ಕ್ ಮಾಡುವಂಥದ್ದು ಕೂಡ ನೀವು ತಿಳ್ಕೊಂಡಿರಬೇಕು. ಈಗ ಗಡಿ ವಿವಾದ ಬಗ್ಗೆ ಚರ್ಚೆ ಮಾಡೋದಾದ್ರೆ, ಇದರ ರೀಸೆಂಟ್ ಅಪ್ಡೇಟ್ಸ್ಗಳನ್ನು ನೋಡೋದಾದ್ರೆ, ಇಂಡಿಯಾ ಮತ್ತು ಚೈನಾದ ಬಾರ್ಡರ್ ಇಶ್ಯೂನ ಕುರಿತಾಗಿ ಒಂದು ಅಗ್ರಿಮೆಂಟ್ ಅನ್ನ ರೀಚ್ ಆಗ್ತಾರೆ ಜೂನ್ 30ಕ್ಕೆ. ಕಾರ್ಪ್ಸ್ ಕಮಾಂಡರ್ ಲೆವೆಲ್ನಲ್ಲಿ ಮಾತುಕತೆ ನಡೆಯುತ್ತೆ. ಇದರ ಮುಖಾಂತರವಾಗಿ ಒಂದು ಅಗ್ರಿಮೆಂಟ್ ರೀಚ್ ಆಗ್ತಾರೆ. ಇದರ ಹಿನ್ನೆಲೆಯಲ್ಲಿ ಭಾರತದ ಸೈನಿಕರು ಮತ್ತು ಚೈನೀಸ್ ಟ್ರೂಪ್ಸ್ಗಳು, ಈ 2 ಟ್ರೂಪ್ಸ್ಗಳು ಕೂಡ 1.5 ಕಿಲೋಮೀಟರ್ ಅಷ್ಟು ಹಿಂದೆ ಸರಿದಿದ್ದಾವೆ ಸೈಟ್ ಆಫ್ ಕ್ಲಾಶ್ನಿಂದ. ಅಂತ ಹೇಳಿದ್ರೆ 1.5 ಕಿಲೋಮೀಟರ್ ಹಿಂದೆ ಸರಿದಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ರೀಜನ್ ಅಲ್ಲಿ ಬಫರ್ ಝೋನ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಬಫರ್ ಝೋನ್ ಅಂತ ಹೇಳಿದ್ರೆ ಇದೊಂದು ರೀಜನ್ ಆಗಿರುತ್ತೆ. ಈ ಒಂದು ರೀಜನ್ ಅಲ್ಲಿ ಚೈನೀಸ್ ಟ್ರೂಪ್ಸ್ಗಳು ಕೂಡ ಕಾಣೋದಕ್ಕೆ ಸಿಗೋದಿಲ್ಲ ಮತ್ತು ಭಾರತೀಯ ಟ್ರೂಪ್ಸ್ಗಳು ಕೂಡ ಇರೋದಿಲ್ಲ. ಇದು ಆಫ್ ಲಿಮಿಟ್ ಪ್ಲೇಸ್ ಆಗಿರುತ್ತೆ ಫುಟ್ ಪ್ಯಾಟ್ರೋಲಿಂಗಿಗೆ. ಅಂದ್ರೆ ಮುಂದಿನ 30 ದಿನಗಳವರೆಗೆ ಈ ಒಂದು ಬಫರ್ ಝೋನ್ ಅನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿ ನಿರ್ಧಾರಕ್ಕೆ ಬಂದಿದ್ದಾವೆ 2 ದೇಶಗಳು ಸಮೇತ. ಈಗ ಬಫರ್ ಝೋನ್ ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈಗ ಒಂದು ಗಡಿ ರೇಖೆ ಇದೆ ಅಂತ ಹೇಳಿ ಅನ್ಕೋಣ. ಈ ಒಂದು ಗಡಿ ರೇಖೆಯಿಂದ 2 ಟ್ರೂಪ್ಸ್ಗಳು ಸಮೇತ ಹಿಂದೆ ಸರಿದಿದ್ದಂತ ಸಂದರ್ಭದಲ್ಲಿ ಒಂದು ರೀಜನ್ ಮಧ್ಯದಲ್ಲಿ ಖಾಲಿ ಇರುತ್ತೆ. ಈ ಒಂದು ಖಾಲಿ ಇರುವಂತಹ ರೀಜನ್ ಅನ್ನ ಈಗ ನಾವು ಬಫರ್ ಝೋನ್ ಅಂತ ಹೇಳಿ ಕರಿತೇವೆ. ಈ ಒಂದು ಬಫರ್ ಝೋನ್ ನಲ್ಲಿ ಯಾವುದೇ ರೀತಿಯಾದಂತಹ ಮಿಲಿಟರಿ ಆಕ್ಟಿವಿಟೀಸ್ಗಳು ನಡೆಯೋದಕ್ಕೆ ಬಿಡೋದಿಲ್ಲ. ಈ ಒಂದು ರೀಜನ್ ಅನ್ನ ನಾವು ಬಫರ್ ಝೋನ್ ಅಂತ ಹೇಳಿ ಕರಿತೇವೆ. ಈಗ ಭಾರತ ಮತ್ತು ಚೈನಾ ದೇಶಗಳು ಏನ್ ಡಿಸೈಡ್ ಮಾಡಿದಾವೆ ಅಂತ ಹೇಳಿದ್ರೆ, 30 ದಿನಗಳವರೆಗೆ, ಮುಂದಿನ 30 ದಿನಗಳವರೆಗೆ ಯಾವುದೇ ರೀತಿಯಲ್ಲಿ ಫುಟ್ ಪ್ಯಾಟ್ರೋಲಿಂಗ್ ನಡೆಸೋದಿಲ್ಲ ಈ ಒಂದು ಬಫರ್ ಝೋನ್ ನಲ್ಲಿ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಮತ್ತು ಈ ಬಫರ್ ಝೋನ್ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಸುಮಾರು 3.6 ಕಿಲೋಮೀಟರ್ ಇಂದ 4 ಕಿಲೋಮೀಟರ್ ವರೆಗೆ ಈ ಒಂದು ಬಫರ್ ಝೋನ್ ಇದೆ. ಈ ಒಂದು ಬಫರ್ ಝೋನ್ ನಲ್ಲಿ ಯಾವುದೇ ರೀತಿಯಂತ ಮಿಲಿಟರಿ ಆಕ್ಟಿವಿಟೀಸ್ ಗಳನ್ನ ನಡೆಸಬಾರದು ಅಂತ ಹೇಳಿ ಈಗ 2 ದೇಶಗಳು ತೀರ್ಮಾನಕ್ಕೆ ಬಂದಿದ್ದಾವೆ. ಈ ಒಂದು ಪಾಯಿಂಟ್ ನಿಮಗೆ ನೆನಪಿರಬೇಕು. ನಂತರದಲ್ಲಿ ಚೈನೀಸ್ ಟ್ರೂಪ್ಸ್ಗಳು ಕಂಪ್ಲೀಟ್ ಆಗಿ PP-14 ರೀಜನ್ ಇಂದ ಹಿಂದೆ ಸರಿದಿದ್ದಾವೆ. ಈ ಒಂದು ಪಾಯಿಂಟ್ ಅನ್ನು ನಾವು ನಿನ್ನೆ ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ನೋಡಿದ್ವಿ. ಮತ್ತು ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, PP-15 ರೀಜನ್ ಇಂದನೂ ಕೂಡ ಚೈನೀಸ್ ಟ್ರೂಪ್ಸ್ಗಳು ಕಂಪ್ಲೀಟ್ ಆಗಿ ಹಿಂದೆ ಸರಿದಿದ್ದಾವೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ನೀಡ್ತಾ ಇದ್ದಾರೆ. PP-15 ರೀಜನ್ ಬರುವಂತದ್ದು ಯಾವ ರೀಜನ್ ನಲ್ಲಿ ಅಂತ ಹೇಳಿದ್ರೆ ಹಾಟ್ ಸ್ಪ್ರಿಂಗ್ ರೀಜನ್ ನಲ್ಲಿ. ಇದು ಇರುವಂತದ್ದು ಈಸ್ಟರ್ನ್ ಲಡಾಖ್ ನಲ್ಲಿ. ಅಂದ್ರೆ ಈ ಒಂದು ವಿಷಯವನ್ನ ನಾವು ಸೆಕೆಂಡ್ ಫೇಸ್ ಆಫ್ ಡಿಸ್ಎಂಗೇಜ್ಮೆಂಟ್ ಅಂತ ಹೇಳ್ಬೋದು. ಮೊದಲನೇದಾಗಿ PP-14 ಇಂದ ಚೈನೀಸ್ ಟ್ರೂಪ್ಸ್ಗಳು ಆಚೆ ಸರಿದಿದ್ದವು. ಈಗ PP-15 ರೀಜನ್ ಇಂದನೂ ಕೂಡ ಪ್ಯಾಟ್ರೋಲಿಂಗ್ ಪಾಯಿಂಟ್ 15 ರೀಜನ್ ಇಂದನೂ ಕೂಡ ಕಂಪ್ಲೀಟ್ ಆಗಿ ಹಿಂದೆ ಸರಿದಿರುವಂತದ್ದು ಸೆಕೆಂಡ್ ಫೇಸ್ ಆಫ್ ಡಿಸ್ಎಂಗೇಜ್ಮೆಂಟ್ ಅಂತಾನೆ ಹೇಳ್ಬೋದು. ನಂತರದಲ್ಲಿ PP-17 ನ ಬಗ್ಗೆ ಮಾತನಾಡೋದಾದ್ರೆ, ಇಲ್ಲಿ ಈಗ ಚೈನೀಸ್ ಟ್ರೂಪ್ಸ್ಗಳು ಹಿಂದೆ ಸರಿಯುವಂತ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿ ಈ ಒಂದು
ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ತಿಳಿಸಿದ್ದಾರೆ ಮತ್ತು ರಕ್ಷಣಾ ಮೂಲಗಳು ಕೂಡ ಇದನ್ನ ಖಾತರಿ ಪಡಿಸಿದ್ದಾರೆ. ನಂತರದಲ್ಲಿ ಪ್ಯಾನ್ಸೋಲಿಕ್ ರೀಜನ್ ನ ಬಗ್ಗೆ ಹೇಳೋದಾದ್ರೆ, ಈ ಪ್ಯಾನ್ಸೋಲಿಕ್ ರೀಜನ್ ನಲ್ಲಿ ಇರುವಂತಹ 8 ಫಿಂಗರ್ಸ್ ಗಳಲ್ಲಿ 4ನೇ ರೀಜನ್ ನವರೆಗೆ 4ನೇ ಫಿಂಗರ್ ನವರೆಗೆ ಚೈನೀಸ್ ಟ್ರೂಪ್ಸ್ ಗಳು ಮುಂದೆ ಬಂದಿರ್ತಾರೆ. ಆದ್ರೆ ಈ ಒಂದು ಆರ್ಟಿಕಲ್ ನಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ರೀಜನ್ ಇಂದ ಯಾವುದೇ ರೀತಿಯಾದಂತಹ ಕಂಪ್ಲೀಟ್ ಆದಂತಹ ಡಿಸ್ಎಂಗೇಜ್ಮೆಂಟ್ ಆಗಿಲ್ಲ. ಕೆಲವು ಜನ ಮತ್ತು ಕೆಲವು ವಾಹನಗಳು ಮಾತ್ರ ಹಿಂದೆ ಸರಿದಿದ್ದಾವೆ. ಆದ್ರೆ ಕಂಪ್ಲೀಟ್ ಡಿಸ್ಎಂಗೇಜ್ಮೆಂಟ್ ಪ್ರೋಸೆಸ್ ಇನ್ನು ಆಗೋದ್ರಲ್ಲಿ ಇದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನಿಮಗೆ ಚೆನ್ನಾಗಿ ತಿಳಿದಿರಬೇಕು, PP14 ಮತ್ತೆ PP15 ಈ 2 ರೀಜನ್ ಗಳಿಂದ ಕಂಪ್ಲೀಟ್ ಆದಂತ ಡಿಸ್ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ, ಜೂನ್ 30ನೇ ತಾರೀಕಂದು ನಡೆದಂತ ಕಾಪ್ಸ್ ಕಮಾಂಡರ್ ಲೆವೆಲ್ ನಲ್ಲಿ ನಡೆದಂತ ಮಾತುಕತೆಯ ಪ್ರಕಾರವಾಗಿ ಡಿಸ್ಎಂಗೇಜ್ಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿರುವಂತದ್ದು PP15 ಮತ್ತು PP14 ರೀಜನ್ಗಳಲ್ಲಿ. ಆದರೆ ಪ್ಯಾನ್ಸೋಲಿಕ್ನ ಫಿಂಗರ್ 4 ರೀಜನ್ ನಲ್ಲಿ ಈ ಒಂದು ಮಾತುಕತೆಯ ವಿಚಾರವಾಗಿ ಯಾವುದೇ ರೀತಿಯಾದಂಥ ಸಕ್ಸಸ್ ಮೂವ್ಮೆಂಟ್ಸ್ ಆಗಿಲ್ಲ ಅಂತ ಹೇಳಿ ಈ ಒಂದು ಪಾಯಿಂಟ್ ಅನ್ನು ನೀವು ನೋಟ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬಫರ್ ಝೋನ್ ನ ಬಗ್ಗೆ, ನಮ್ಮ ಭಾರತಕ್ಕೆ ಇರುವಂತಹ ಕನ್ಸರ್ನ್ಸ್ ಗಳ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ನಾನು ಮುಂಚೆ ಹೇಳಿದಂತೆ ಬಫರ್ ಝೋನ್ ಈಗ 3.6 ರಿಂದ 4 ಕಿಲೋಮೀಟರ್ ಅಷ್ಟಿದೆ. ಈ ಒಂದು ಬಫರ್ ಝೋನ್ ಮುಂದಿನ 30 ದಿನಗಳವರೆಗೆ ಮೇಂಟೈನ್ ಮಾಡಬೇಕು ಮತ್ತು ಈ ಒಂದು ಬಫರ್ ಝೋನ್ ನಲ್ಲಿ ಎರಡೂ ದೇಶಗಳಿಗೂ ಕೂಡ ಯಾವುದೇ ರೀತಿಯಂತ ಮಿಲಿಟರಿ ಆಕ್ಟಿವಿಟೀಸ್ ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಅವಕಾಶವಿರೋದಿಲ್ಲ. ಮತ್ತು ಇಲ್ಲಿ ಇರುವಂತಹ ಬಫರ್ ಝೋನ್ ನ ಬಗ್ಗೆ ಇರುವಂತಹ ರೂಲ್ಸ್ ಗಳನ್ನ ಬಗ್ಗೆ ಮಾತನಾಡೋದಾದ್ರೆ, ಈ ಒಂದು ಬಫರ್ ಝೋನ್ ಏನಿದೆ 3.6 ರಿಂದ 4 ಕಿಲೋಮೀಟರ್, ಇದರಿಂದ ಈಚೆಗೆ ಅಂದ್ರೆ ಇದರಿಂದ ಈಚೆ 1 ಕಿಲೋಮೀಟರ್ ನಲ್ಲಿ ಕೇವಲ ನಾವು 50 ಸೈನಿಕರನ್ನ ಮಾತ್ರ ನಿಯೋಜನೆ ಮಾಡಬಹುದು. ಅವರುಗಳು ಮಾತ್ರ ಫುಟ್ ಪ್ಯಾಟ್ರೋಲಿಂಗ್ ನ ಮಾಡಬಹುದು, ಅಂದ್ರೆ ಕಾಲು ನಡಿಗೆಯಲ್ಲಿ ಗಸ್ತು ತಿರುಗಬಹುದು. ನಂತರದಲ್ಲಿ ಇದರ ಹಿಂದಿನ 6 ಕಿಲೋಮೀಟರ್ ಪ್ರದೇಶದಲ್ಲಿ ನಮ್ಮ ಭಾರತ ದೇಶದಿಂದ ನಮ್ಮ ಸೈನಿಕರನ್ನ 80 ಸೈನಿಕರನ್ನ ನಾವು ನಿಯೋಜನೆ ಮಾಡಬಹುದು. ಈ ಒಂದು ರೂಲ್ಸ್ ಚೈನೀಸ್ ಟ್ರೂಪ್ಸ್ ಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಅವರು ಕೂಡ 1 ಕಿಲೋಮೀಟರ್ ಅಂದ್ರೆ ಈ ಒಂದು ಬಫರ್ ಝೋನ್ ಏನಿದೆ ಇದರ 1 ಕಿಲೋಮೀಟರ್ ಹಿಂದಿನ ಪ್ರದೇಶದಲ್ಲಿ ಅವರ 50 ಸೈನಿಕರನ್ನ ನಿಯೋಜನೆ ಮಾಡಬಹುದು ಮತ್ತು ಇದರ ಹಿಂದಿನ 6 ಕಿಲೋಮೀಟರ್ ಪ್ರದೇಶದಲ್ಲಿ ಅವರು 80 ಸೈನಿಕರನ್ನ ನಿಯೋಜನೆ ಮಾಡಬಹುದು ಮುಂದಿನ 30 ದಿನಗಳವರೆಗೆ. ಅಂದ್ರೆ ನಮಗೆ ಇಲ್ಲಿ ಅರ್ಥವಾಗುತ್ತೆ ಭಾರತದ ಮುಖ್ಯವಾದ ಕನ್ಸರ್ನ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಈ ರೀತಿಯಂತ ಬಫರ್ ಝೋನ್ ಅನ್ನ ಕ್ರಿಯೇಟ್ ಮಾಡಿದ್ದೆ ಆದ್ರೆ ನಂತರದಲ್ಲಿ ಬಫರ್ ಝೋನ್ ನ ಹಿಂದಿನ ಪ್ರದೇಶದಲ್ಲೂ ಕೂಡ ನಮ್ಮ ಸೈನಿಕರ ನಿಯೋಜನೆಯ ವಿಷಯವಾಗಿ ಲಿಮಿಟ್ಸ್ ಗಳನ್ನ ತಂದಿದ್ದೆ ಅಂತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಭೂಮಿಯ ಮೇಲೆ ಇರುವಂತ ರೈಟ್ಸ್ ಅಂದ್ರೆ ಅಧಿಕಾರ ಅಥವಾ ಹಕ್ಕನ್ನು ನಾವು ಒಂದು ರೀತಿಯಲ್ಲಿ ಕಳ್ಕೊಂತ ಹೋದಂತೆ ಆಗುತ್ತೆ. ಇದು ಮೊದಲನೇ ಪಾಯಿಂಟ್. ಆದ್ರೆ ನಂತರದಲ್ಲಿ ಡಿಸ್ಎಂಗೇಜ್ಮೆಂಟ್ ಪ್ರೋಸೆಸ್ ನ ಬಗ್ಗೆ ಹೇಳೋದಾದ್ರೆ, 2 ರೀಜನ್ ಗಳಲ್ಲಿ ಮಾತ್ರ ಕಂಪ್ಲೀಟ್ ಡಿಸ್ಎಂಗೇಜ್ಮೆಂಟ್ ಆಗಿದೆ. ಯಾವ್ಯಾವ ರೀಜನ್? PP15 ಮತ್ತು PP14 ರೀಜನ್ ಗಳಲ್ಲಿ. ಆದ್ರೆ ಪ್ಯಾನ್ಸೋಲಿಕ್ ರೀಜನ್ ನಲ್ಲಿ ಇರುವಂತಹ ಫಿಂಗರ್ 4 ರೀಜನ್ ನಲ್ಲಿ ಇನ್ನು ಯಾವುದೇ ರೀತಿಯಂತ ಡಿಸ್ಎಂಗೇಜ್ಮೆಂಟ್ ಪ್ರೋಸೆಸ್ ಗಳು ಸ್ಟಾರ್ಟ್ ಆಗಿಲ್ಲ. ಇದು ಕೂಡ ಭಾರತದ ವಿಷಯವಾಗಿ ಒಂದು ಕನ್ಸರ್ನ್ ಆಗುತ್ತೆ. ನಂತರದಲ್ಲಿ ಈ ಎಲ್ಲಾ ಪಾಯಿಂಟ್ಸ್ ಗಳಿಂದ ನಮಗೆ ಏನ್ ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ಚೈನೀಸ್ ಸೈನಿಕರು, ಚೈನೀಸ್ ಟ್ರೂಪ್ಸ್ ಗಳು ನಮ್ಮ ಭಾರತ ದೇಶದ ಟೆರಿಟರಿಯ ಒಳಗಡೆ ಎಂಟರ್ ಆಗಿದ್ದಂತೂ ಸತ್ಯ. ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಿದೆ ಭಾರತ ಮತ್ತು ಚೀನಾದ ನಡುವೆ, ಇದನ್ನ ಪಾಸ್ ಮಾಡಿ ನಮ್ಮ ಭಾರತದ ಟೆರಿಟರಿಯನ್ನ ಅವರುಗಳು ಎಂಟರ್ ಆಗಿದ್ದಾರೆ. ಅಂದ್ರೆ ನಮ್ಮ ಸವರ್ನಿಟಿಯ ಮೇಲೆ ಕೂಡ ಧಕ್ಕೆ ಆಗಿದೆ, ನಮ್ಮ ಸಾರ್ವಭೌಮತೆಯ ಮೇಲೂ ಕೂಡ ಧಕ್ಕೆ ಆಗಿದೆ ಅಂತ ಹೇಳಿನೇ ಹೇಳ್ಬೋದು. ಇಷ್ಟು ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಮತ್ತು ಭಾರತಕ್ಕೆ ಇರುವಂತಹ ಮುಖ್ಯವಾದ ಕನ್ಸರ್ನ್ಸ್ ಗಳು, ಅದು ಡಿಸ್ಎಂಗೇಜ್ಮೆಂಟ್ ವಿಷಯವಾಗಿ ಆಗಿರ್ಬೋದು ಅಥವಾ ಲ್ಯಾಂಡ್ ನ ಮೇಲೆ ಅಂದ್ರೆ ಒಂದು ಭೂಮಿಯ ಮೇಲೆ ಅಧಿಕಾರ ಅಥವಾ ಹಕ್ಕಿನ ವಿಷಯವಾಗಿ ಕೂಡ ಆಗಿರ್ಬೋದು. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ, ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 7ರಲ್ಲಿ ಬೆಂಗಳೂರು ಎಡಿಷನ್ ನಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ ನಲ್ಲಿ ತಮಿಳುನಾಡಿನಲ್ಲಿ ಈಗ ಆಗ್ತಿರುವಂತಹ ಜಾಬ್ಲೆಸ್ನೆಸ್ ಮತ್ತು ಅಲ್ಲಿರುವಂತಹ ಆಪರ್ಚುನಿಟೀಸ್ ಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಈ ಒಂದು ಆರ್ಟಿಕಲ್ ನ ನೀವು ಸಿಲೆಬಸ್ GS3 ಕೆಳಗಡೆ ಬರುವಂತಹ ಇಂಡಿಯನ್ ಎಕಾನಮಿ ಅಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಪ್ಲಾನಿಂಗ್, ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, ಗ್ರೋತ್, ಡೆವಲಪ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್ ಈ ಒಂದು ಟಾಪಿಕ್ ನ ಕೆಳಗಡೆ ನೀವು ನೋಟ್ಸ್ ನ ಮಾಡ್ಕೊಬಹುದು. ಮೊದಲನೇದಾಗಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಸಾಂಕ್ರಾಮಿಕ ರೋಗ ಕೋವಿಡ್-19 ಪ್ಯಾಂಡಮಿಕ್ ಪ್ರಪಂಚದಾದ್ಯಂತ ಆರ್ಥಿಕತೆಯನ್ನ ಅಸ್ತವ್ಯಸ್ತಗೊಳಿಸಿದೆ ಮತ್ತು ಲಾಕ್ಡೌನ್ಗಳ ನಡುವೆ ಉದ್ಯೋಗವನ್ನು ಉಳಿಸಿಕೊಳ್ಳುವಂತ ಅನಿವಾರ್ಯ ಕಾರ್ಯವನ್ನು ಕೂಡ ಈಗ ಪಾಲಿಸಿ ಮೇಕರ್ಸ್ಗಳು ಮಾಡಬೇಕಾಗಿದೆ. ಇದರ ಜೊತೆಗೆ ಅಕಾಡೆಮಿಕ್ ಮತ್ತು ಪೊಲಿಟಿಕಲ್ ಡಿಬೇಟ್ಸ್ಗಳು ಕೂಡ ನಡೀತಾ ಇದೆ ಅನ್ಎಂಪ್ಲಾಯ್ಮೆಂಟ್ನ ವಿಚಾರವಾಗಿ ಮತ್ತು ನಮ್ಮ ದೇಶದಲ್ಲಿ ಆಗ್ತಿರುವಂತಹ ಜಾಬ್ಲೆಸ್ ಗ್ರೋತ್ನ ವಿಚಾರವಾಗಿ. ಈ ಜಾಬ್ಲೆಸ್ ಗ್ರೋತ್ ಅನ್ನುವಂಥದ್ದು ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ ಆಗಿರುವಂತದ್ದಲ್ಲ, ಆದ್ರೆ ಈ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಜಾಬ್ಲೆಸ್ ಗ್ರೋತ್ ಇತ್ತು ಅಂತ ಹೇಳಿ ಇಲ್ಲಿ ಲೇಖಕರು ಮೆನ್ಷನ್ ಮಾಡ್ತಾ ಇದ್ದಾರೆ. ಮತ್ತು ಮುಂದುವರೆದು ಲೇಖಕರು ಹೇಳ್ತಾರೆ, ಈ ಒಂದು ಸಾಂಕ್ರಾಮಿಕ ರೋಗದಿಂದ, ಈ ಒಂದು ಪ್ಯಾಂಡಮಿಕ್ ಡಿಸೀಸ್ ಇಂದ ಉಂಟಾಗುವಂತ ಅಡ್ಡಿಗಳನ್ನ ಪತ್ತೆ ಹಚ್ಚೋದಕ್ಕೆ ಇದು ಒಂದು ಉಪಯುಕ್ತವಾದಂತಹ ಸಮಯವಾಗಿದೆ. ಮತ್ತು ಈ ಹಿಂದೆ ಆದಂತ ಆರ್ಥಿಕ ಆಘಾತಗಳು ಅಂತ ಹೇಳಿದ್ರೆ ಯಾವ ಎಕನಾಮಿಕ್ ಶಾಕ್ಸ್ ಗಳನ್ನ ನಮ್ಮ ಕಂಟ್ರಿ ಫೇಸ್ ಮಾಡಿತ್ತು, ಫಾರ್ ಎಕ್ಸಾಂಪಲ್ ಡಿಮಾನಿಟೈಸೇಷನ್ ವಿಚಾರವಾಗಿ ಆಗಿರ್ಬೋದು ಅಥವಾ GST ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ
ನಮ್ಮ ದೇಶ ಅನುಭವಿಸಿದಂಥ ಎಕನಾಮಿಕ್ ಶಾಕ್ ಆಗಿರ್ಬೋದು, ಈ ರೀತಿಯಂಥ ಈವೆಂಟ್ಸ್ಗಳಿಗೆ, ಎಕನಾಮಿಕ್ ಶಾಕ್ಸ್ಗಳಿಗೆ ಪ್ರಸ್ತುತ ಸಂದರ್ಭ ಪ್ಯಾಂಡಮಿಕ್ ಸಂದರ್ಭವನ್ನು ಕೂಡ ಕಂಪೇರ್ ಮಾಡಬಹುದು ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ನಂತರದಲ್ಲಿ ಈ ಒಂದು ಆರ್ಟಿಕಲ್ ನಲ್ಲಿ ಸ್ಟಡಿಗೋಸ್ಕರ ಅವರು ತೆಗೆದುಕೊಳ್ಳುತ್ತಿರುವಂತಹ ಸ್ಟೇಟ್ ಯಾವುದು ಅಂತ ಹೇಳಿದ್ರೆ ತಮಿಳುನಾಡು. ಏಕೆ ಈ ಒಂದು ಸ್ಟೇಟ್ ಅನ್ನ ತೆಗೆದುಕೊಂಡಿದ್ದಾರೆ ಕಂಪ್ಯಾರಿಸನ್ಗೆ ಅಂತ ಹೇಳಿದ್ರೆ, ಇದೊಂದು ಮೋಸ್ಟ್ ಇಂಡಸ್ಟ್ರಿಯಲೈಸ್ ಸ್ಟೇಟ್ ಆಗಿದೆ. ಇದರ ಜೊತೆಗೆ ಪ್ರಸ್ತುತ ಸಂದರ್ಭದಲ್ಲಿ ಕೋವಿಡ್-19 ಪ್ಯಾಂಡಮಿಕ್ ಹಿಂದಾಗಿ ವರ್ಸ್ಟ್ ಹಿಟ್ ಅಂತ ಹೇಳಿದ್ರೆ ತಮಿಳುನಾಡು ಕೆಟ್ಟ ಸಾಂಕ್ರಾಮಿಕ ಪೀಡಿತ ರಾಜ್ಯಗಳಲ್ಲಿ ಒಂದಾಗಿದೆ. ಈ ಸಂದರ್ಭದಲ್ಲಿ ಈ ಒಂದು ಸ್ಟೇಟ್ ಅನ್ನ ಸ್ಟಡಿಗೋಸ್ಕರ ಅವರು ಯೂಸ್ ಮಾಡ್ಕೊಂಡಿದ್ದಾರೆ. ನಂತರದಲ್ಲಿ ಅವರು ಹೇಳ್ತಾರೆ, ಗವರ್ಮೆಂಟ್ ಡೇಟಾ ಎಂಪ್ಲಾಯ್ಮೆಂಟ್ ನ ವಿಷಯವಾಗಿ ಸರಿಯಾಗಿಲ್ಲ. ಆದ ಕಾರಣದಿಂದಾಗಿ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಅಂತ ಹೇಳಿ ಒಂದು ಆರ್ಗನೈಸೇಷನ್ ಇದೆ. ಈ ಒಂದು ಡೇಟಾವನ್ನು ನಾವು ರೆಫರೆನ್ಸ್ಗೆ ಬಳಸಬಹುದು. ಈ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಇದರ ಬಗ್ಗೆ ಹೇಳೋದಾದ್ರೆ, ಇದೊಂದು ಲೀಡಿಂಗ್ ಬಿಸ್ನೆಸ್ ಇನ್ಫಾರ್ಮೇಶನ್ ಕಂಪನಿ ಆಗಿದೆ. ಇದು ಎಸ್ಟಾಬ್ಲಿಷ್ ಆಗಿರುವಂತದ್ದು 1976ರಲ್ಲಿ. ಇದೊಂದು ಇಂಡಿಪೆಂಡೆಂಟ್ ಥಿಂಕ್ ಟ್ಯಾಂಕ್ ಆಗಿದೆ. ಇದರ ಕೆಳಗಡೆ ಇರುವಂತಹ ಎಂಪ್ಲಾಯ್ಮೆಂಟ್ ಡೇಟಾವನ್ನು ನಾವು ಸ್ಟಡಿಗೆ ಬಳಸ್ಕೊಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಈ CMIE ಡೇಟಾವು ಕೂಡ ಕೋವಿಡ್-19 ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಂತ ಎಂಪ್ಲಾಯ್ಮೆಂಟ್ ಡೇಟಾವನ್ನು ಕಲೆ ಹಾಕಿಲ್ಲ. ಆದರೆ ಎಂಪ್ಲಾಯ್ಮೆಂಟ್ನ ವಿಚಾರವಾಗಿ ನಮ್ಮ ದೇಶದಲ್ಲಿ ರೀಸೆಂಟ್ ಆಗಿ ಅವೈಲೇಬಲ್ ಇರುವಂತಹ ಡೇಟಾ ಯಾವುದು ಅಂತ ಹೇಳಿದ್ರೆ ಅದು CMIE ಡೇಟಾವೇ ಆಗಿದೆ. ಆದ ಕಾರಣದಿಂದಾಗಿ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ನೀಡುವಂತಹ ಡೇಟಾವನ್ನ ಇಲ್ಲಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಚರ್ಚೆಗೆ ತೆಗೆದುಕೊಂಡಿದ್ದಾರೆ. ಈಗ ಮುಂದುವರಿದು ತಮಿಳುನಾಡಿನಲ್ಲಿ ಇರುವಂತಹ ಪ್ರವೃತ್ತಿಗಳು ಅಂದ್ರೆ ಟ್ರೆಂಡ್ಸ್ಗಳ ವಿಚಾರವಾಗಿ ಮಾತನಾಡಿದೆ. ಆದರೆ ಅನ್ಎಂಪ್ಲಾಯ್ಮೆಂಟ್ನ ವಿಚಾರವಾಗಿ ಮೊದಲನೇದಾಗಿ ಅನ್ಎಂಪ್ಲಾಯ್ಮೆಂಟ್ನ ಡಿಫೈನ್ ಮಾಡೋದಾದ್ರೆ ಯಾವ ರೀತಿಯಲ್ಲಿ ಡಿಫೈನ್ ಮಾಡಬಹುದು ಅಂತ ಹೇಳಿದ್ರೆ, ಕಾರ್ಮಿಕರು ಕೆಲಸಕ್ಕಾಗಿ ಹುಡುಕ್ತಾ ಇರ್ತಾರೆ ಮತ್ತು ಕಾರ್ಮಿಕರು ಕೆಲಸ ಮಾಡೋದು ಸಿದ್ಧರಿರ್ತಾರೆ, ಅವರನ್ನ ಮಾತ್ರ ಅನ್ಎಂಪ್ಲಾಯ್ಡ್ ಪರ್ಸನ್ ಅಂತ ಹೇಳಿ ಕರಿಬಹುದು. ಈ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಇರುವಂತಹ ಅನ್ಎಂಪ್ಲಾಯ್ಡ್ ಪರ್ಸನ್ಸ್ ನ ಪರ್ಸೆಂಟೇಜ್ ಅನ್ನ ನೋಡಿದೆ ಆದ್ರೆ ಇಲ್ಲಿ ಲೇಖಕರು ಹೇಳ್ತಾರೆ ಇದು ಮಾರ್ಚ್ ಮತ್ತು ಏಪ್ರಿಲ್ 2020 ಈ ತಿಂಗಳುಗಳಲ್ಲಿ ಇನ್ಕ್ರೀಸ್ ಆಗಿದೆ, ಶಾರ್ಪ್ಲಿ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಮೇ ತಿಂಗಳಿನಲ್ಲಿ ಅಂದ್ರೆ ಸ್ವಲ್ಪ ಲಾಕ್ಡೌನ್ ಅನ್ನ ಈಸ್ ಮಾಡಿದಾಗ ಅಂದ್ರೆ ಸರಾಗಗೊಳಿಸಿದಾಗ ಮೇ ತಿಂಗಳಲ್ಲಿ ದೊಡ್ಡ ವಹಿವಾಟು ಕೂಡ ದಾಖಲಾಗಿದೆ. ಆದಾಗ್ಯೂ ಕೂಡ ಮೇ ತಿಂಗಳಲ್ಲಿ ಲೇಬರ್ ಪಾರ್ಟಿಸಿಪೇಷನ್ ರೇಟ್ LPR ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಏನಿದೆ ಇದು ಕಂಟಿನ್ಯೂಸ್ ಆಗಿ ಡಿಕ್ಲೈನ್ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇದಕ್ಕೆ ಕಾರಣ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಮೇ ತಿಂಗಳಿನಲ್ಲಿ ಲಾಕ್ಡೌನ್ ಅನ್ನ ಸರಾಗಗೊಳಿಸಿದಂತ ಸಂದರ್ಭದಲ್ಲೂ ಕೂಡ ಏಕೆ ಕಡಿಮೆ ಆಗಿದೆ, ಇದಕ್ಕೆ ರೀಸನ್ಸ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಹಲವಾರು ಕಾರ್ಮಿಕರು ಈ ಒಂದು ಡಿಸೀಸ್ಗೆ ಅಂದ್ರೆ ಪ್ಯಾಂಡಮಿಕ್ ಇರುವಂತಹ ಸಂದರ್ಭದಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಿಲ್ ಎಸಿಸ್ಟೆಂಟ್ ಆಗಿದ್ದಾರೆ. ಅಂದ್ರೆ ರೋಗದ ಭಯದಿಂದಾಗಿ ಅವರು ಇನ್ನೂ ಕೆಲಸ ಮಾಡೋದಕ್ಕೆ ಹಿಂಜರಿತಿದ್ದಾರೆ ಮತ್ತು ಅವರು ಕೆಲಸ ಮಾಡಲು ಆ ಪ್ರದೇಶಗಳಿಗೆ ತೆರಳುವಂತ ಸಂದರ್ಭದಲ್ಲಿ ಸಾರಿಗೆ ಮತ್ತು ಸಂವಹನದ ವಿಚಾರವಾಗಿ ಕೂಡ ಅಡಚಣೆಯನ್ನ ಅನುಭವಿಸ್ತಾ ಇದ್ದಾರೆ. ಇದರ ಜೊತೆಗೆ ಮಾಹಿತಿಯ ಕೊರತೆ ಇದೆ, ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಲೇಖಕರು ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಮುಂದುವರೆದು CMIE ಡೇಟಾ ಅಂದ್ರೆ CMIE ಅಂತ ಹೇಳಿದ್ರೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಇವರ ಡೇಟಾವನ್ನ ನೋಡಿದ್ದೆ ಆದ್ರೆ ಇವರುಗಳು ಕ್ಯಾಸ್ಟ್ ವಿಚಾರವಾಗಿ ಅಥವಾ ರಿಲಿಜಿಯನ್ ವಿಚಾರವಾಗಿ ಅಂದ್ರೆ ಜಾತಿ ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತ ಯಾವುದೇ ರೀತಿಯಾದಂಥ ಸ್ಪಷ್ಟ ಟ್ರೆಂಡ್ಗಳನ್ನು ಇವರು ಕಲೆ ಹಾಕೋದಿಲ್ಲ. ಆದರೆ ಅರ್ಬನ್ ಮತ್ತು ರೂರಲ್ ಏರಿಯಾಸ್ಗಳಲ್ಲಿ ಇರುವಂತಹ ಎಂಪ್ಲಾಯ್ಮೆಂಟ್ ರೇಟ್ ಪಾರ್ಟಿಸಿಪೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಮೇಲ್ ಅಥವಾ ಫೀಮೇಲ್ ವರ್ಕರ್ಸ್ಗಳ ಬಗ್ಗೆ ಇರುವಂತಹ ಡೇಟಾವಾಗಿರ್ಬೋದು ಇದರ ವಿಷಯವಾಗಿ ಇವರು ಕಲೆ ಹಾಕ್ತಾರೆ. ಇದರಿಂದಾಗಿ CMI ಡೇಟಾದ ವಿಚಾರವಾಗಿ ನಮಗೆ ತಿಳಿದು ಬಂದಿರುವಂತಹ ಮೊದಲನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಮೇ ತಿಂಗಳಿನಲ್ಲಿ ಕಡಿಮೆ ಆಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗಿರುವಂಥದ್ದಲ್ಲ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗಿದೆ, ಡ್ರಾಪ್ ಆಗಿದೆ, ಅದು ಕೂಡ ಮೇ ತಿಂಗಳಿನಲ್ಲಿ. ಅದು ಕೂಡ ಇಲ್ಲಿ ಅಬ್ಸರ್ವ್ ಮಾಡಬೇಕಂತ ಮತ್ತೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಅಂದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಡಿಮೆ ಆಗಿರುವಂಥದ್ದು ಅರ್ಬನ್ ಏರಿಯಾಸ್ಗಳಲ್ಲಿ ಮತ್ತು ಮೇಲ್ ಪಾಪ್ಯುಲೇಷನ್ನಲ್ಲಿ. ನಂತರದಲ್ಲಿ ಎರಡನೇ ಮುಖ್ಯವಾದ ಪಾಯಿಂಟ್ಗೆ ಮೂವ್ ಆಗಿದ್ದಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ನಗರ ಪ್ರದೇಶಗಳಲ್ಲಿ ಪುರುಷರಲ್ಲಿ ಅದರಲ್ಲೂ ಕೂಡ ಯಾರು ಉನ್ನತ ಶಿಕ್ಷಣ ಹೈಯರ್ ಎಜುಕೇಶನ್ ಪಡ್ಕೊಂಡಿರ್ತಾರೆ ಅವರಲ್ಲಿ ಲೇಬರ್ ಪಾರ್ಟಿಸಿಪೇಷನ್ ರೇಟ್ LPR ಕಡಿಮೆ ಮಟ್ಟದಲ್ಲಿ ಇಳಿಕೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಕೋವಿಡ್-19 ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಎಫೆಕ್ಟ್ ಆಗಿರುವಂತದ್ದು ಯಾರಿಗೆ ಅನ್ನೋದನ್ನ ನೋಡೋದಾದ್ರೆ ಸ್ಕಿಲ್ಡ್ ವರ್ಕರ್ಸ್ ಅಥವಾ ಅನ್ಸ್ಕಿಲ್ಡ್ ವರ್ಕ್ ಫೋರ್ಸ್ ನಲ್ಲಿ ಅಥವಾ ಯಾರಿಗೆ ಅತಿ ಹೆಚ್ಚು ಎಫೆಕ್ಟ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಅತಿ ಹೆಚ್ಚು ಎಫೆಕ್ಟ್ ಆಗಿರುವಂತದ್ದು ಸೆಮಿ ಸ್ಕಿಲ್ಡ್ ವರ್ಕ್ ಫೋರ್ಸ್ಗೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಅರೆ ನುರಿತ ಉದ್ಯೋಗಿಗಳು ಯಾರಿರ್ತಾರೆ ಅವರಿಗೆ ನುರಿತ ಮತ್ತು ಕೌಶಲ್ಯ ರಹಿತ ಉದ್ಯೋಗಿಗಳಿಗಿಂತ ಹೆಚ್ಚು ಪರಿಣಾಮ ಬೀರಿದೆ ಅಂತ ಹೇಳಿ ಈ ಒಂದು ಡೇಟಾದಿಂದ ನಮಗೆ ತಿಳಿದು ಬಂದಿದೆ. ನಂತರದಲ್ಲಿ ಮುಂದುವರೆದು ಲೇಖಕರು ಹೇಳ್ತಾರೆ CMIE ಡೇಟಾವನ್ನ 2016 ಜಾನ್ವರಿಯಿಂದ ನೋಡಿದ್ದೆ ಆದರೆ ಜಾನ್ವರಿಯಿಂದಲೂ ಕೂಡ ತಮಿಳುನಾಡಿನಲ್ಲಿ ಲೇಬರ್ ಪಾರ್ಟಿಸಿಪೇಷನ್ ರೇಟ್
ಕಡಿಮೆ ಆಗ್ತಾನೆ ಇದೆ, ಅಂದರೆ ಸ್ಟಡಿಲಿ ಡಿಕ್ಲೈನ್ ಆಗ್ತಾ ಇದೆ. ಮತ್ತು ನೀವು ಇಲ್ಲಿ ಇನ್ನೊಂದು ಪಾಯಿಂಟ್ ಗಮನದಲ್ಲಿ ಇಟ್ಕೊಂಡಿರಬೇಕು, ನಾವು ಲೇಬರ್ ಫೋರ್ಸ್ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಡಿಫೈನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬ ಪರ್ಸನ್ ಅವರ ಏಜ್ 15 ಇಯರ್ಸ್ಗಿಂತ ಮೇಲಿದ್ದು ನಂತರದಲ್ಲಿ ಅವರು ಎಂಪ್ಲಾಯ್ ಆಗಿದ್ದು ಅಥವಾ ಅನ್ಎಂಪ್ಲಾಯ್ ಆಗಿದ್ರು ಸಮೇತ ಅವರು ಕೆಲಸ ಮಾಡೋದಕ್ಕೆ ಸಿದ್ಧರಿರಬೇಕು ಮತ್ತು ಸಕ್ರಿಯವಾಗಿ ಉದ್ಯೋಗವನ್ನು ಹುಡುಕ್ತಾ ಇರಬೇಕು, ಅವರನ್ನ ಮಾತ್ರ ಒಂದು ದೇಶದ ಲೇಬರ್ ಫೋರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ನಿಮಗೆ ಈ ಪಾಯಿಂಟ್ ಕ್ಲಿಯರ್ ಆಗಿರಬೇಕು. ಲೇಬರ್ ಫೋರ್ಸ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಏಜ್ 15 ವರ್ಷಕ್ಕಿಂತ ಜಾಸ್ತಿ ಇರಬೇಕು ಮತ್ತು ಆ ಒಬ್ಬ ವ್ಯಕ್ತಿ ಉದ್ಯೋಗವನ್ನು ಹೊಂದಿರಬೇಕು, ಅಥವಾ ಉದ್ಯೋಗವನ್ನು ಹೊಂದಿಲ್ಲ ಅಂತ ಹೇಳಿದ್ರೆ ನಿರುದ್ಯೋಗಿ ಆಗಿದಂಥ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿ ಕೆಲಸ ಮಾಡಲು ಸಿದ್ಧವಿರಬೇಕು ಮತ್ತು ಸಕ್ರಿಯವಾಗಿ ಉದ್ಯೋಗವನ್ನು ಹುಡುಕ್ತಾ ಇರಬೇಕು, ಅವರನ್ನ ಲೇಬರ್ ಫೋರ್ಸ್ ಅಂತ ಹೇಳಿ ಕರಿತೇವೆ. ಈಗ LPR ನ ಬಗ್ಗೆ ಮಾತನಾಡೋದಾದ್ರೆ, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ನ ಬಗ್ಗೆ ಮಾತನಾಡೋದಾದ್ರೆ, GST ಇಂಟ್ರೊಡ್ಯೂಸ್ ಆದಂಥ ಸಂದರ್ಭದಲ್ಲಿ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಹೈಯೆಸ್ಟ್ ಇಂಪ್ಯಾಕ್ಟ್ ಆದಂಥದ್ದು ಅರ್ಬನ್ ಏರಿಯಾಸ್ಗಳಲ್ಲಿ. ನಂತರದಲ್ಲಿ ಡಿಮಾನಿಟೈಸೇಷನ್ ಆದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗಲಿಲ್ಲ ರೂರಲ್ ಮತ್ತು ಅರ್ಬನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ನಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಕೋವಿಡ್-19 ಹಿನ್ನೆಲೆಯಲ್ಲಿ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಹೈಯೆಸ್ಟ್ ಡಿಕ್ಲೈನ್ ಅನ್ನು ಕಂಡಿರುವಂಥದ್ದು ಎರಡೂ ರೀಜನ್ಗಳು, ಅಂದರೆ ರೂರಲ್ ಸೆಕ್ಟರ್ನಲ್ಲೂ ಕೂಡ ಮತ್ತು ಅರ್ಬನ್ ಸೆಕ್ಟರ್ನಲ್ಲೂ ಕೂಡ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಕಡಿಮೆ ಆಗಿದೆ ಅಂತ ಹೇಳಿ CMI ಡೇಟಾ ಹೇಳ್ತಾ ಇದೆ. ಈಗ ನಿಮಗೆ ಈ ಒಂದು ಆರ್ಟಿಕಲ್ನ ಥೀಮ್ ಅರ್ಥವಾಗಿರ್ಬೋದು. ಇಲ್ಲಿ ಲೇಖಕರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, CMEI ಡೇಟಾವನ್ನು ಅಂದರೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕನಾಮಿ ಡೇಟಾವನ್ನು ಯೂಸ್ ಮಾಡಿಕೊಂಡು ಅವರು ಎಕನಾಮಿಕ್ ಶಾಕ್ಸ್ಗಳನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಡಿಮಾನಿಟೈಸೇಷನ್ ಅಥವಾ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಪ್ರಸ್ತುತದಲ್ಲಿ ಇರುವಂಥ ಕೋವಿಡ್-19 ಪ್ಯಾಂಡಮಿಕ್ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಎಕನಾಮಿಕ್ ಶಾಕನ್ನು ನಮ್ಮ ದೇಶ ಅನ್ಎಂಪ್ಲಾಯ್ಮೆಂಟ್ನ ವಿಚಾರವಾಗಿ ಆಗಿರ್ಬೋದು ಅಥವಾ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ನ ವಿಚಾರವಾಗಿ ಆಗಿರ್ಬೋದು, ಇದರ ಬಗ್ಗೆ ಇಲ್ಲಿ ಲೇಖಕರು ಚರ್ಚೆ ಮಾಡ್ತಿದ್ದಾರೆ. ಈಗ ನಂತರದಲ್ಲಿ ಮುಂದುವರೆದು ಲೇಖಕರು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡುವಂಥ ಟಾಪಿಕ್ ಯಾವುದು ಅಂತ ಹೇಳಿದ್ರೆ, ಇಂಡಸ್ಟ್ರಿಯಲೈಸ್ ಸ್ಟೇಟ್ಸ್ಗಳನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಅನ್ಎಂಪ್ಲಾಯ್ಮೆಂಟ್ನ ವಿಚಾರವಾಗಿ. ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಕೋವಿಡ್-19 ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಮೇ ತಿಂಗಳಿನಲ್ಲಿ ಸ್ವಲ್ಪ ಸರಾಗ ಮಾಡಿದಂಥ, ಅಂದರೆ ಲಾಕ್ಡೌನನ್ನು ಸರಾಗ ಮಾಡಿದಂಥ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ನಲ್ಲಿ ಡಿಕ್ಲೈನ್ ಕಂಡಿತ್ತು. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಇದು ಅನ್ಎಂಪ್ಲಾಯ್ಮೆಂಟ್ ರೇಟ್, ಎಂಪ್ಲಾಯ್ಮೆಂಟ್ ರೇಟ್ ಅಲ್ಲ, ಅನ್ಎಂಪ್ಲಾಯ್ಮೆಂಟ್ ರೇಟ್ನಲ್ಲಿ ನಿರುದ್ಯೋಗ ಸಂಖ್ಯೆಯಲ್ಲಿ ಡಿಕ್ಲೈನ್ ಕಂಡಿತ್ತು. ಆದರೆ ಗುಜರಾತ್ ಮತ್ತು ಮಹಾರಾಷ್ಟ್ರದಂಥ ರಾಜ್ಯಗಳಿಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಗುಜರಾತ್ನಲ್ಲೂ ಕೂಡ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿತ್ತು ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿತ್ತು. ಆದರೆ ತಮಿಳುನಾಡಿನಲ್ಲಿ ಈ ಒಂದು ರೇಟ್ ಕಡಿಮೆ ಆಗಿದೆ ಅಂತ ಹೇಳಿ ಮೆನ್ಷನ್ ಮಾಡ್ತಿದ್ದಾರೆ. ನಂತರದಲ್ಲಿ ಮುಂದುವರೆದು ಲೇಖಕರು ಹೇಳ್ತಾರೆ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಇದ್ರೆ ಮಾತ್ರ ಸಾಕಾಗೋದಿಲ್ಲ, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಕೂಡ ಜಾಸ್ತಿ ಇರಬೇಕು ಅದೇ ಸಂದರ್ಭದಲ್ಲಿ. ಆದರೆ ತಮಿಳುನಾಡು ವಿಷಯವಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, ಅವರಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಇದೆ, ಅದು ಒಳ್ಳೆಯ ವಿಷಯ. ಆದರೆ ಅವರಲ್ಲಿ ಅರ್ಬನ್ ಮತ್ತು ರೂರಲ್ ಏರಿಯಾಸ್ ಎರಡೂ ಏರಿಯಾಸ್ಗಳಲ್ಲೂ ಕೂಡ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಕಡಿಮೆ ಇದೆ. ಆದರೆ ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಮತ್ತು ತೆಲಂಗಾಣವನ್ನು ತೆಗೆದುಕೊಂಡಿದ್ದೆ ಆದರೆ ಕರ್ನಾಟಕದಲ್ಲಿ LPR ಜಾಸ್ತಿನೇ ಆಗಿದೆ, ಅದು ಕೂಡ ಅರ್ಬನ್ ಏರಿಯಾಸ್ಗಳಲ್ಲಿ LPR ಜಾಸ್ತಿ ಆಗಿದೆ. ಇದಕ್ಕೆ ಕಾರಣವನ್ನು ನೋಡೋದಾದ್ರೆ ನಮ್ಮಲ್ಲಿ ಹಾರ್ವೆಸ್ಟ್ ರಿಲೇಟೆಡ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಯಿತು ಮತ್ತು ಕೋವಿಡ್-19 ಕೇಸಸ್ಗಳು ರೂರಲ್ ಏರಿಯಾಸ್ಗಳಲ್ಲಿ ಇನಿಷಿಯಲಿ ಕಡಿಮೆ ಸಿಕ್ಕಂಥ ಸಂದರ್ಭದಲ್ಲಿ ಮತ್ತು ಅರ್ಬನ್ ಮೈಗ್ರೆಂಟ್ಸ್ಗಳು ಕೂಡ ರೂರಲ್ ಏರಿಯಾಸ್ಗಳಿಗೆ ಮೈಗ್ರೇಷನ್ನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಜಾಸ್ತಿನೇ ಆಯಿತು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಲೇಖಕರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆದರೆ ಮಾತ್ರ ಸಾಕಾಗೋದಿಲ್ಲ, ಇದರ ಜೊತೆಗೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಕೂಡ ಜಾಸ್ತಿ ಆಗಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೆನಪಿಟ್ಕೊಂಡಿರಬೇಕಾಗುತ್ತೆ. ಮತ್ತು ಇಲ್ಲಿ ಮೆನ್ಷನ್ ಮಾಡಿರುವಂಥ CMI ಡೇಟಾದ ಬಗ್ಗೆ ಮೆನ್ಷನ್ ಮಾಡುವಂಥದ್ದು ಕೂಡ ನಿಮ್ಮ ಆನ್ಸರ್ಸ್ಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಕೊನೆಯದಾಗಿ ಲೇಖಕರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಟ್ಟಾರೆ ನಮ್ಮ ದೇಶದ ಆರ್ಥಿಕ ಸನ್ನಿವೇಶ ಸ್ವಲ್ಪ ಮಂಕಾಗಿದೆ, ಆದರೂ ಕೂಡ ಪ್ರಸ್ತುತ ಸಂದರ್ಭದಲ್ಲಿ ಪ್ರಸ್ತುತ ಬಿಕ್ಕಟ್ಟು ಬಹುಶಃ ಒಂದು ಸಿಲ್ವರ್ ಲೈನಿಂಗ್ ಅನ್ನು ಹೊಂದಿದೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಕೋವಿಡ್-19 ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಅನ್ಸಸ್ಟೈನೇಬಲ್ ಡಿಪೆಂಡೆನ್ಸ್ ಅಂತ ಹೇಳಿದ್ರೆ, ನಮ್ಮ ದೇಶ ಯಾವ ರೀತಿಯಲ್ಲಿ ಬೇರೆ ದೇಶದ ಮೇಲೆ ಗೂಡ್ಸ್ ಮತ್ತೆ ಸರ್ವಿಸಸ್ ಗಳಿಗೆ ಡಿಪೆಂಡ್ ಆಗಿತ್ತು, ಅದರ ವಿಷಯವಾಗಿ ಎಕ್ಸ್ಪೋಸ್ ಆಗಿದೆ. ಮತ್ತು ಇದರ ಜೊತೆಗೆ ಗಲ್ವಾನ್ ರೀಜನ್ ಅಲ್ಲಿ ಆದಂತ ಚೈನಾದ ಜೊತೆ ಆದಂತ ಘರ್ಷಣೆ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಚೀನಾದ ಸರಕುಗಳನ್ನ ಬಹಿಷ್ಕಾರ ಮಾಡುವಂತ ಒಂದು ಜನಪ್ರಿಯ ಸಂಕಲ್ಪ ಕೂಡ ಬೆಳೀತಾ ಇದೆ ಮತ್ತು ಅದನ್ನು ಗಟ್ಟಿ ಮಾಡಿದೆ ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ MSME ಸೆಕ್ಟರ್ಗಳಿಗೆ ಲಾಭದಾಯಕವಾಗುತ್ತೆ. ದೇಶೀಯ ಕೈಗಾರಿಕೆಗಳಿಗೆ ಅತಿ ಹೆಚ್ಚು ಒತ್ತನ್ನು ನೀಡಿದಂಥ ಸಂದರ್ಭದಲ್ಲಿ ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳು ಡೆವಲಪ್ ಆಗ್ತವೆ ಮತ್ತು ಈ ಎಲ್ಲ ಎಕನಾಮಿಕ್ ಶಾಕ್ಸ್ಗಳಿಂದ ಹೊರಬರೋದಕ್ಕೆ ಶಕ್ತಗೊಳ್ತವೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಕೊನೆಯದಾಗಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಎಕನಾಮಿಕ್ ರಿಲೇಟೆಡ್ ಆಗಿರ್ಬೋದು ಅಥವಾ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಆಗಿ ಕೋವಿಡ್-19 ಹಿನ್ನೆಲೆಯಲ್ಲಿ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ನೀವು ಈ ಒಂದು ತಮಿಳುನಾಡನ್ನ ಎಕ್ಸಾಂಪಲ್ ಅಥವಾ ಕೇಸ್ ಸ್ಟಡಿಯ ಹಿನ್ನೆಲೆಯಲ್ಲಿ ಮೆನ್ಷನ್ ಮಾಡುವಂಥದ್ದು ಅಥವಾ ಈ ಒಂದು
ಆರ್ಟಿಕಲ್ನ ಸಮ್ಮರಿ CMIE ಡೇಟಾವನ್ನು ಮೆನ್ಷನ್ ಮಾಡುವಂಥದ್ದು ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 11ರಲ್ಲಿ ಬೆಂಗಳೂರು ಎಡಿಷನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಸಮುದ್ರ ಸೇತು ಅಂದರೆ ಇಂಡಿಯನ್ ನೇವಿ ಲಾಂಚ್ ಮಾಡಿರುವಂಥ ಸಮುದ್ರ ಸೇತು ಆಪರೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಈ ಒಂದು ಆರ್ಟಿಕಲ್ನ ನೀವು ಸಿಲೆಬಸ್ GS2 ಕೆಳಗಡೆ ಬರುವಂಥ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಮತ್ತು ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ರಿಲೇಷನ್ಸ್ ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ಮತ್ತು GS3 ಕೆಳಗಡೆ ಬರುವಂಥ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟಾಪಿಕ್ನ ಕೆಳಗಡೆನೂ ಕೂಡ ನೀವು ನೋಟ್ಸನ್ನು ಮಾಡ್ಕೊಬೋದು. ಈಗ ನಾವು ಮೊದಲನೇದಾಗಿ ಆಪರೇಷನ್ ಸಮುದ್ರ ಸೇತುವಿನ ಬಗ್ಗೆ ಚರ್ಚೆ ಮಾಡೋದಾದ್ರೆ ಈ ಒಂದು ಆಪರೇಷನ್ ಲಾಂಚ್ ಮಾಡಿರುವಂಥದ್ದು ಇಂಡಿಯನ್ ನೇವಿ. ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅಂತ ಹೇಳಿದ್ರೆ COVID-19ನ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕರನ್ನ ವಿದೇಶದಿಂದ ವಾಪಸ್ಸು ಕರೆಸಿಕೊಳ್ಳುವಂಥ ಒಂದು ರಾಷ್ಟ್ರೀಯ ಪ್ರಯತ್ನವಾಗಿದೆ. ಇದರ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ನೌಕಾಪಡೆಗಳನ್ನು ಉಪಯೋಗಿಸಿಕೊಂಡು ಆಪರೇಷನ್ ಸಮುದ್ರ ಸೇತುವಿನ ಮುಖಾಂತರವಾಗಿ ನಮ್ಮ ಭಾರತದ ಇಂಡಿಯನ್ ನೇವಲ್ ಶಿಪ್ಸ್ಗಳನ್ನು ಬೇರೊಂದು ವಿದೇಶಕ್ಕೆ ಕಳುಹಿಸಿ ಅಲ್ಲಿ ಸ್ಟ್ರಾಂಡೆಡ್ ಆಗಿರುವಂಥ ಅಂದರೆ ಅಲ್ಲಿ ಸಿಲುಕಿಕೊಂಡಿರುವಂಥ ಭಾರತೀಯರನ್ನ ನಮ್ಮ ದೇಶಕ್ಕೆ ವಾಪಸ್ ಕರೆಸಿಕೊಳ್ಳುವಂಥ ಪ್ರಯತ್ನ ಇದಾಗಿದೆ. ಈ ಒಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ಆಪರೇಷನ್ ಸಮುದ್ರ ಸೇತುವನ್ನು ಲಾಂಚ್ ಮಾಡಿರುವಂಥದ್ದು ಇಂಡಿಯನ್ ನೇವಿ. ಅದೇ ರೀತಿಯಲ್ಲಿ COVID-19 ಹಿನ್ನೆಲೆಯಲ್ಲಿ ಬೇರೊಂದು ದೇಶದಲ್ಲಿ ಸ್ಟ್ರಾಂಡೆಡ್ ಆಗಿರುವಂಥ ಸಿಟಿಸನ್ಸ್ನ ವಾಪಸ್ ಕರೆಸ್ಕೊಳ್ಳೋದಕ್ಕೆ ನಮ್ಮ ಇಂಡಿಯನ್ ಏರ್ಫೋರ್ಸ್ ಲಾಂಚ್ ಮಾಡಿದಂಥ ಆಪರೇಷನ್ನ ಹೆಸರು ಏನು ಅಂತ ಹೇಳಿದ್ರೆ ವಂದೇ ಭಾರತ್ ಮಿಷನ್. ಈ ಎರಡು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ತಿಳ್ಕೊಂಡಿರಬೇಕಾಗುತ್ತೆ. ನಂತರದಲ್ಲಿ ನಾವು ನಮ್ಮ ಭಾರತ ದೇಶದಿಂದ ಕಳಿಸಿದಂಥ ಇಂಡಿಯನ್ ನ್ಯಾವಲ್ ಶಿಪ್ಸ್ INS ಯಾವ್ಯಾವುದು ಅನ್ನೋದನ್ನು ನೋಡೋದಾದ್ರೆ ಜಲಶ್ವ, INS ಜಲಶ್ವ, INS ಐರಾವತ್, INS ಶಾರ್ದುಲ್ ಮತ್ತು INS ಮಗರ್ ಈ 4 ಇಂಡಿಯನ್ ನೇವಲ್ ಶಿಪ್ಸ್ಗಳನ್ನ ವಿದೇಶಕ್ಕೆ ಕಳಿಸಲಾಗಿತ್ತು. ಮತ್ತು ಯಾವ ದೇಶಕ್ಕೆ ಕಳಿಸಿದ್ರು ಅಂತ ಹೇಳಿದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಮತ್ತು ಮಾಲೆ ಈ 2 ದೇಶಗಳಿಗೆ ಕಳಿಸಲಾಗಿತ್ತು. ಮತ್ತು ಯಾರ್ಯಾರನ್ನ ಇವ್ಯಾಕ್ಯುಯೇಟ್ ಮಾಡ್ತಾರೆ ಎಲ್ಲರನ್ನು ಕೂಡ ಡಿಸೆಂಬರ್ಕ್ ಮಾಡಿದಂಥದ್ದು ಕೊಚ್ಚಿ, ತೂತುಕಡಿ ಮತ್ತು ಪೋರ್ಬಂದರ್ ಪೋರ್ಟ್ಸ್ಗಳಲ್ಲಿ. ಇಷ್ಟು ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ಈ ಒಂದು ಆರ್ಟಿಕಲ್ನ ಹೈಲೈಟ್ಸ್ ಅನ್ನು ನೋಡಿದ್ದೆ ಆದರೆ ಈ ಒಂದು ಮಿಷನ್ ಸಮುದ್ರ ಸೇತು ಲಾಂಚ್ ಆದಂಥದ್ದು ಮೇ 5ರಂದು. ಈ ಕಳೆದ 55 ದಿನಗಳಲ್ಲಿ ನಮ್ಮ ಭಾರತ ದೇಶದಿಂದ ಅಂದರೆ ನಮ್ಮ ಭಾರತ ದೇಶ ಟೋಟಲ್ ಆಗಿ ಇವ್ಯಾಕ್ಯುಯೇಟ್ ಮಾಡಿದಂಥ ಜನಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಟೋಟಲ್ ಆಗಿ 3992 ಜನರನ್ನ ಭಾರತ ದೇಶ ಈಗ ರೀಪೇಟ್ರಿಯೇಟ್ ಅಥವಾ ಇವ್ಯಾಕ್ಯುಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಈಗ ಇದೇ ಹಿನ್ನೆಲೆಯಲ್ಲಿ ನಮ್ಮೊಂದಿಗೆ ಇದ್ದಂಥ ಭಾರತ ದೇಶಕ್ಕೆ ಇದ್ದಂಥ ಚಾಲೆಂಜಸ್ಗಳು ಯಾವುದ್ಯಾವುದು ಅನ್ನೋದನ್ನ ನೋಡೋದಾದ್ರೆ INS ಶಿಪ್ಸ್ಗಳು ಅಂತ ಹೇಳಿದ್ರೆ ಇಂಡಿಯನ್ ನ್ಯಾವಲ್ ಶಿಪ್ಸ್ ಅಂತ ಹೇಳಿದ್ರೆ ಗಾತ್ರದಲ್ಲಿ ಅತಿ ದೊಡ್ಡದಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಈ ಬೇರೆ ದೇಶದಿಂದ ವಿದೇಶದಿಂದ ನಮ್ಮ ದೇಶಕ್ಕೆ ನಮ್ಮ ಜನರನ್ನ ವಾಪಸ್ ಕರೆಸಿಕೊಳ್ಳುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಔಟ್ಬ್ರೇಕ್ ಆದಂತೆ ಅಂದರೆ COVID-19 ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂಥ ಡಿಸೀಸ್ ಔಟ್ಬ್ರೇಕ್ ಆಗದೇ ನಮ್ಮ ಶಿಪ್ಸ್ಗಳಲ್ಲಿ ನೋಡ್ಕೊಬೇಕಾಗುತ್ತೆ. ಇದಕ್ಕಾಗಿ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾರ್ಮ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ಇದರ ಜೊತೆಗೆ ಟೋಟಲ್ ಆಗಿ ಮೆಡಿಕಲ್ ಮತ್ತು ಸೇಫ್ಟಿ ಪ್ರೋಟೋಕಾಲ್ಸ್ಗಳನ್ನು ಕೂಡ ಈ ಮೆಷರ್ಸ್ಗಳನ್ನು ಕೂಡ ಮುಂಚಿತವಾಗಿ ತೆಗೆದುಕೊಂಡಿರಬೇಕಾಗುತ್ತೆ. ಏನಾದರೂ ಅಕಸ್ಮಾತ್ ಈ ಶಿಪ್ಸ್ಗಳಲ್ಲಿ COVID-19 ಬ್ರೇಕ್ ಆದಂಥ ಸಂದರ್ಭದಲ್ಲಿ ಔಟ್ಬ್ರೇಕ್ ಆದಂಥ ಸಂದರ್ಭದಲ್ಲಿ ಮೆಡಿಕಲ್ ಮೆಷರ್ಸ್ಗಳು ಕೂಡ ಹ್ಯಾಂಡಿ ಆಗಿರಬೇಕು. ನಂತರದಲ್ಲಿ ವುಮೆನ್ ಪ್ಯಾಸೆಂಜರ್ಸ್ಗಳನ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಅವರ ಬಗ್ಗೆ ಕೇರ್ ತೆಗೆದುಕೊಳ್ಳುವುದಕ್ಕೋಸ್ಕರ ವುಮೆನ್ ಆಫೀಸರ್ಸ್ಗಳನ್ನ ಮತ್ತು ಮಿಲಿಟರಿ ನರ್ಸಿಂಗ್ ಸ್ಟಾಫ್ಗಳನ್ನು ಕೂಡ ಎಂಪ್ಲಾಯ್ ಮಾಡಲಾಗಿತ್ತು. ಈ ರೀತಿಯಲ್ಲಿ ಹಲವಾರು ಚಾಲೆಂಜಸ್ಗಳನ್ನ ಫೇಸ್ ಮಾಡಿ ಈಗ ನಮ್ಮ ಭಾರತ ದೇಶದ ಸಮುದ್ರ ಸೇತು ಆಪರೇಷನ್ ಕಂಪ್ಲೀಟ್ ಆಗಿ ಕನ್ಕ್ಲೂಡ್ ಆಗಿದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ತಿಳಿಸ್ತಾ ಇದ್ದಾರೆ. ನಂತರದಲ್ಲಿ ಇದೇ ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಇನ್ನೆರಡು ಆಪರೇಷನ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಮೊದಲನೇ ಆಪರೇಷನ್ ಯಾವುದು ಅಂತ ಹೇಳಿದ್ರೆ ಆಪರೇಷನ್ ಸುಕೂನ್ ಅಂತ ಹೇಳಿ ಇದು ಕಂಡಕ್ಟ್ ಆಗಿದ್ದಂಥದ್ದು 2006ರಲ್ಲಿ ಲೆಬನಾನ್ ವಾರ್ ಹಿನ್ನೆಲೆಯಲ್ಲಿ ಆ ಒಂದು ಕನ್ಫ್ಲಿಕ್ಟೆಡ್ ಝೋನ್ ನಿಂದ ಭಾರತೀಯರನ್ನ ವಾಪಸ್ ಕರೆದುಕೊಳ್ಳೋದಕ್ಕೋಸ್ಕರ ಈ ಒಂದು ಆಪರೇಷನ್ ಸುಕೂನ್ ಅನ್ನ ಲಾಂಚ್ ಮಾಡಲಾಗಿತ್ತು. ನಂತರದಲ್ಲಿ ಆಪರೇಷನ್ ರಾತ್ ಅಂತ ಹೇಳಿ 2015ರಲ್ಲಿ ಆಪರೇಷನ್ ರಾತ್ ಅನ್ನ ಕಂಡಕ್ಟ್ ಮಾಡಲಾಯಿತು. ಈ ಒಂದು ಆಪರೇಷನ್ ಹಿನ್ನೆಲೆಯನ್ನು ನೋಡೋದಾದ್ರೆ 2015ರಲ್ಲಿ ಯೆಮನ್ ದೇಶವನ್ನ ಸೌದಿ ಅರೇಬಿಯಾ ಇಂಟರ್ವೇನ್ ಮಾಡಿರುತ್ತೆ. ಈ ಸಂದರ್ಭದಲ್ಲಿ ಇದು ಕೂಡ ಕನ್ಫ್ಲಿಕ್ಟ್ ಝೋನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಈ ಒಂದು ಪ್ರದೇಶದಿಂದ ಭಾರತೀಯರನ್ನ ವಾಪಸ್ ಕರೆಸಿಕೊಳ್ಳುವಂತಹ ಒಂದು ಆಪರೇಷನ್ನೇ ಆಪರೇಷನ್ ರಾತ್. ಇದು ನಡೆದಂಥದ್ದು 2015ರಲ್ಲಿ. ಈ ಎರಡು ಆಪರೇಷನ್ಗಳನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. ಇದರ ಬಗ್ಗೆ ಫಿಲಿಮ್ಸ್ ನಲ್ಲಿ ಕೇಳುವಂತ ಸಾಧ್ಯತೆ ಅತಿ ಹೆಚ್ಚು ಇದೆ ಮತ್ತು ಮ್ಯಾಥ್ ದ ಫಾಲೋಯಿಂಗ್ ಆಗಿ ಕೇಳುವಂತ ಸಾಧ್ಯತೆ ಕೂಡ ಅತಿ ಹೆಚ್ಚು ಇದೆ. ಆಪರೇಷನ್ ರಾತ್ ಮತ್ತು ಆಪರೇಷನ್ ಸುಕೂನ್, ಇದರ ಜೊತೆಗೆ ಈಗ ಆಪರೇಷನ್ ಸಮುದ್ರ ಸೇತು, ಈ 3 ಆಪರೇಷನ್ಸ್ಗಳು ಕೂಡ ಭಾರತೀಯರನ್ನ ಇವ್ಯಾಕ್ಯುಯೇಟ್ ಮಾಡುವಂತ ಎಕ್ಸರ್ಸೈಸ್ಗಳಾಗಿದ್ದಾವೆ. ಅದರಿಂದಾಗಿ ಇದು ನಮಗೆ ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ದಾದರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 10ರಲ್ಲಿ ಬೆಂಗಳೂರು ಎಡಿಷನ್ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಓಪನ್ ಸ್ಕೈಸ್ ಅಗ್ರಿಮೆಂಟ್ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಈ ಒಂದು ಓಪನ್ ಸ್ಕೈಸ್ ಅಗ್ರಿಮೆಂಟ್ನ ವಿಚಾರವಾಗಿ ಈಗ UAE ಭಾರತಕ್ಕೆ ಸಪೋರ್ಟ್ ಮಾಡ್ತಿದೆ. ಈ 2 ದೇಶಗಳ ನಡುವೆ ಓಪನ್ ಸ್ಕೈಸ್ ಅಗ್ರಿಮೆಂಟ್ನ ಸೈನ್ ಮಾಡಬೇಕು ಅಂತ ಹೇಳಿ UAE ಈಗ ಮುಂದೆ ಬಂದಿದೆ. ಇದರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಈ ಒಂದು ಆರ್ಟಿಕಲ್ನ ನೀವು ಸಿಲೆಬಸ್ GS2 ಕೆಳಗಡೆ ಬರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈ ಒಂದು ಟಾಪಿಕ್ನ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬೋದು.
ಈಗ ನಾವು ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಓಪನ್ ಸ್ಕೈಸ್ ಅಗ್ರಿಮೆಂಟ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಇದೊಂದು ಸಿಂಪಲ್ ಕಾನ್ಸೆಪ್ಟ್ ಆಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡು ದೇಶಗಳು ಈ ಒಂದು ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿದ್ದೆ ಆದ್ರೆ ಆ ಎರಡು ದೇಶಗಳಲ್ಲಿ ಇರುವಂತಹ ವಿಮಾನಯಾನ ಸಂಸ್ಥೆಗಳಿಗೆ ಅಂದ್ರೆ ಏರ್ಲೈನ್ಸ್ ಗಳಿಗೆ ಅನ್ಲಿಮಿಟೆಡ್ ನಂಬರ್ ಆಫ್ ಫ್ಲೈಟ್ಸ್ ಅಂತ ಹೇಳಿದ್ರೆ ಅನಿಯಮಿತ ಸಂಖ್ಯೆಯ ವಿಮಾನಗಳನ್ನ ನಿರ್ವಹಿಸೋದಕ್ಕೆ ಅನುವು ಮಾಡಿಕೊಡುತ್ತೆ. ಅಂತ ಹೇಳಿದ್ರೆ ಈ ಎರಡು ದೇಶಗಳಲ್ಲಿ ಇರುವಂತಹ ಏರ್ಲೈನ್ಸ್ ಗಳು ಎಷ್ಟು ಸಂಖ್ಯೆಯಲ್ಲಿ ಬೇಕಾದ್ರೂ ಕೂಡ ಅಂದ್ರೆ ಅನ್ಲಿಮಿಟೆಡ್ ನಂಬರ್ ಆಫ್ ಫ್ಲೈಟ್ಸ್ ಗಳನ್ನ ಆಪರೇಟ್ ಮಾಡ್ಕೊಬಹುದು ಈ ಎರಡು ದೇಶಗಳ ನಡುವೆಯೇ. ಅಂದ್ರೆ ಇದಕ್ಕೆ ಎಕ್ಸಾಂಪಲ್ ಮೂಲಕವಾಗಿ ಹೇಳೋದಾದ್ರೆ, ಈಗ ಭಾರತ ಮತ್ತು UAE ಕಂಟ್ರೀಸ್ಗಳು ಈಗ ಒಂದು ಪಕ್ಷ ಈ ಓಪನ್ ಸ್ಕೈಸ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿದ್ದೇ ಆದ್ರೆ ಅಂತ ಹೇಳಿ ಅನ್ಕೋಣ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಭಾರತದಿಂದ ಎಷ್ಟು ಬೇಕಾದ್ರೂ ಅನ್ಲಿಮಿಟೆಡ್ ನಂಬರ್ ಆಫ್ ಫ್ಲೈಟ್ಸ್ ಗಳು UAE ಅನ್ನ ತಲುಪಬಹುದು ಮತ್ತು UAE ಇಂದನೂ ಕೂಡ ನಮ್ಮ ದೇಶಕ್ಕೆ ಅವರು ಅನ್ಲಿಮಿಟೆಡ್ ನಂಬರ್ ಆಫ್ ಫ್ಲೈಟ್ಸ್ ಗಳನ್ನ ಕಳಿಸಬಹುದು. ಅಂದ್ರೆ ಎರಡು ದೇಶಗಳ ನಡುವೆ ಫ್ಲೈಟ್ಸ್ ಗಳ ವಿಚಾರವಾಗಿ ಅನ್ಲಿಮಿಟೆಡ್ ಆಪರೇಷನ್ ಗೆ ದಾರಿ ಮಾಡಿಕೊಡುತ್ತೆ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಈ ಓಪನ್ ಸ್ಕೈಸ್ ಅಗ್ರಿಮೆಂಟ್ ಅನ್ನ ಯಾವ ಒಂದು ಪಾಲಿಸಿ ಕೆಳಗಡೆ ಸೈನ್ ಮಾಡಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ನ್ಯಾಷನಲ್ ಸಿವಿಲ್ ಏವಿಯೇಷನ್ ಪಾಲಿಸಿ 2016 ಅಂತ ಹೇಳಿ ಇದೆ. ಇದರ ಮೂಲಕವಾಗಿ ಅಥವಾ ಇದರ ಅಕಾರ್ಡೆನ್ಸ್ ನಲ್ಲಿ ಈ ಒಂದು ಓಪನ್ ಸ್ಕೈಸ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಲಾಗುತ್ತೆ. ಇದರ ಅಡ್ವಾಂಟೇಜ್ ಅನ್ನ ನೋಡೋದಾದ್ರೆ, ಮೊದಲನೇದಾಗಿ ಎರಡು ದೇಶಗಳ ನಡುವೆ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ ಮತ್ತು ಏರ್ ರೂಟ್ಗಳಲ್ಲಿ ಏರ್ ಫೇರ್ಸ್ ನ ಅಂದ್ರೆ ಮೂಲ ದರ ಏನಿದೆ ಇದರಲ್ಲೂ ಕೂಡ ಕಡಿತವನ್ನ ನಾವು ಕಾಣಬಹುದು. ಮತ್ತು ಇದರ ಜೊತೆಗೆ ಎರಡು ದೇಶಗಳ ನಡುವೆ ಪ್ಯಾಸೆಂಜರ್ಸ್ ಗಳ ಟ್ರಾವೆಲಿಂಗ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಂತರದಲ್ಲಿ ನಮ್ಮ ದೇಶ ಪ್ರಸ್ತುತವಾಗಿ ಯಾವ ದೇಶಗಳೊಂದಿಗೆ ಓಪನ್ ಸ್ಕೈಸ್ ಅಗ್ರಿಮೆಂಟ್ ಅನ್ನು ಹೊಂದಿದೆ ಅನ್ನೋದನ್ನು ನೋಡೋದಾದ್ರೆ, ಶ್ರೀಲಂಕಾ, ಸ್ಪೇನ್, ಫಿನ್ಲ್ಯಾಂಡ್, ಚೆಕ್ ರಿಪಬ್ಲಿಕ್, ಗ್ರೀಸ್, ಜಮೈಕಾ, ಗಯಾನಾ, USA ಮತ್ತು ಆಸಿಯನ್ ಕಂಟ್ರೀಸ್ ಮತ್ತು ಇತ್ತೀಚೆಗೆ 2017ರಲ್ಲಿ ಜಪಾನ್ನೊಂದಿಗೂ ಕೂಡ ಓಪನ್ ಸ್ಕೈಸ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಲಾಗಿದೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಓಪನ್ ಸ್ಕೈಸ್ ಅಗ್ರಿಮೆಂಟ್ ನ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ನಂತರದಲ್ಲಿ ಈಗ ಇದು ಏಕೆ ನ್ಯೂಸ್ ನಲ್ಲಿ ಇದೆ ಅಂತ ಹೇಳಿದ್ರೆ, UAE ಕೂಡ ಮುಂದೆ ಬಂದಿದೆ ಭಾರತದೊಂದಿಗೆ ಓಪನ್ ಸ್ಕೈಸ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡ್ಕೊಳ್ಳೋದಕ್ಕೆ. ಈ ಹಿನ್ನೆಲೆಯಲ್ಲಿ ಈಗ UAE ಮತ್ತು ಭಾರತದೊಂದಿಗಿನ ಓಪನ್ ಸ್ಕೈಸ್ ಅಗ್ರಿಮೆಂಟ್ ನ್ಯೂಸ್ ನಲ್ಲಿದೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಆರ್ಟಿಕಲ್ ಹಿನ್ನೆಲೆಯಲ್ಲಿ ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ. ಮತ್ತು ಪ್ಲೀಸ್ ಪಾಯಿಂಟ್ ಆಫ್ ವ್ಯೂನಿಂದ ಓಪನ್ ಸ್ಕೈಸ್ ಅಗ್ರಿಮೆಂಟ್ ಅಂದ್ರೆ ಏನು ಅಂತ ಹೇಳಿ ಸಿಂಪಲ್ ಆಗಿ ಒಂದು ಡೆಫಿನೇಷನ್ ಮತ್ತು ನಮ್ಮ ಭಾರತ ದೇಶ ಯಾವ ದೇಶಗಳೊಂದಿಗೆ ಈ ಒಂದು ಓಪನ್ ಸ್ಕೈಸ್ ಅಗ್ರಿಮೆಂಟ್ ಅನ್ನು ಸೈನ್ ಮಾಡಿದೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರ್ಬೇಕು. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ, ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 12ರಲ್ಲಿ ಬೆಂಗಳೂರು ಎಡಿಷನ್ ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ ನಲ್ಲಿ ಏನ್ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಶ್ರೀಲಂಕಾದ ಪ್ರಾದೇಶಿಕ ನೀರಿನಲ್ಲಿ ನಮ್ಮ ಭಾರತ ದೇಶದ ಭಾರತೀಯ ಮೀನುಗಾರರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಮೀನುಗಾರಿಕೆಯನ್ನು ಜಾಸ್ತಿ ಮಾಡ್ತಿದ್ದಾರೆ ಭಾರತೀಯರು, ಮತ್ತು ಬಾಟಮ್ ಟ್ರಾಲಿಂಗ್ ಅಂತ ಹೇಳಿದ್ರೆ ಸಮುದ್ರದ ಅಡಿಯಲ್ಲಿ ಈ ಒಂದು ಪ್ರೋಸೆಸ್ ಅನ್ನ ಮಾಡ್ತಾರೆ. ಇದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಈ ಒಂದು ಬಾಟಮ್ ಟ್ರಾಲಿಂಗ್ ಅನ್ನು ಕೂಡ ಮಾಡ್ತಿದ್ದಾರೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಆರ್ಟಿಕಲ್ ನೀವು ಸಿಲೆಬಸ್ GS2 ಕೆಳಗಡೆ ಬರುವಂತಹ ಇಂಡಿಯಾ ಅಂಡ್ ಇಟ್ಸ್ ನೇಬರ್ಹುಡ್ ರಿಲೇಷನ್ ಮತ್ತು GS3 ಕೆಳಗಡೆ ಬರುವಂತಹ ಟಾಪಿಕ್ ಎನ್ವಿರಾನ್ಮೆಂಟ್ ಅಂಡ್ ಕನ್ಸರ್ವೇಷನ್, ಈ ಎರಡು ಟಾಪಿಕ್ ಗಳ ಕೆಳಗಡೆನೂ ಕೂಡ ನೀವು ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನೋಟ್ಸ್ ಅನ್ನ ಮಾಡ್ಕೊಬಹುದಾಗಿದೆ. ಈಗ ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವಂಥ ಇಶ್ಯೂಸ್ಗಳಲ್ಲಿ ಒಂದಾದಂಥ ಇಶ್ಯೂ ಏನು ಅಂತ ಹೇಳಿದ್ರೆ ಫಿಶರ್ಮನ್ ಇಶ್ಯೂ. ಇದು ಏಕೆ ಆಗುತ್ತೆ ಅಂತ ಹೇಳಿದ್ರೆ, ಶ್ರೀಲಂಕಾದ ನೀರಿನಲ್ಲಿ ಅವರ ಪ್ರಾದೇಶಿಕ ನೀರಿನಲ್ಲಿ ಟೂನಾ ಫಿಶ್ ಅಂತ ಹೇಳಿ ಸಿಗುತ್ತೆ. ಈ ಒಂದು ಫಿಶ್ ಜಾಗತಿಕ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಡಿಮ್ಯಾಂಡನ್ನು ಹೊಂದಿದೆ ಮತ್ತು ಇದರ ಬೆಲೆ ಕೂಡ ಜಾಸ್ತಿ ಇದೆ. ಆದ್ರಿಂದಾಗಿ ನಮ್ಮ ದೇಶದ ಫಿಶರ್ಮನ್ಸ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಟೂನಾ ಫಿಶ್ ಅನ್ನ ಮೀನುಗಾರಿಕೆ ಮಾಡೋದಕ್ಕೋಸ್ಕರನೇ ಅವರು ಶ್ರೀಲಂಕಾದ ಪ್ರಾದೇಶಿಕ ನೀರಿಗೆ ಹೋಗಿ ಅಲ್ಲಿ ಬಾಟಮ್ ಟ್ರಾಲಿಂಗ್ ಅನ್ನ ಮಾಡ್ತಾರೆ, ಅಲ್ಲಿ ಫಿಶಿಂಗ್ ಅನ್ನ ಮಾಡ್ತಾರೆ. ಇಲ್ಲಿ ಬಾಟಮ್ ಟ್ರಾಲಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಇದರ ಬಗ್ಗೆ ಕೂಡ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಬಾಟಮ್ ಟ್ರಾಲಿಂಗ್ ಅಂತ ಹೇಳಿದ್ರೆ ಇಲ್ಲಿ ಮೀನುಗಾರರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅತಿ ಹೆಚ್ಚು ವೆಯ್ಟ್ ಇರುವಂತಹ ನೆಟ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಇದನ್ನ ಅವರು ಸಮುದ್ರದ ನೆಲದ ಮೇಲೆ ಅಂದ್ರೆ ಸೀ ಫ್ಲೋರ್ ಗಳ ಮೇಲೆ ಹಾಸ್ತಾರೆ. ಇದರ ಮುಖಾಂತರವಾಗಿ ಬಾಟಮ್ ಟ್ರಾಲಿಂಗ್ ಅನ್ನ ಮಾಡ್ತಾರೆ. ಇದೊಂದು ಇಂಡಸ್ಟ್ರಿಯಲ್ ಫಿಶಿಂಗ್ ಮೆಥಡ್ ಅಂತಾನೆ ಹೇಳ್ಬೋದು, ಕೈಗಾರಿಕಾ ಮೀನುಗಾರಿಕೆ ವಿಧಾನವಾಗಿದೆ. ನಾನು ಹೇಳಿದಂತೆ ಇದರಲ್ಲಿ ಭಾರವಾದ ಮತ್ತು ತೂಕವಿರುವಂತಹ ದೊಡ್ಡ ದೊಡ್ಡ ಬಲೆಗಳನ್ನ ಉಪಯೋಗಿಸ್ಕೊಳ್ತಾರೆ. ಇದನ್ನ ಉಪಯೋಗಿಸಿಕೊಂಡು ಸಮುದ್ರ ತಳದಲ್ಲಿ ಅಥವಾ ಸಮುದ್ರದ ನೆಲದ ಮೇಲೆ ಹಾಸುವಂತ ಬಲೆಯ ಈ ಒಂದು ಪ್ರೋಸೆಸ್ ಅನ್ನೇ ಬಾಟಮ್ ಟ್ರಾಲಿಂಗ್ ಅಂತ ಹೇಳಿ ಕರಿತೇವೆ. ಈ ಬಾಟಮ್ ಟ್ರಾಲಿಂಗ್ ಅನ್ನುವಂಥದ್ದು ಎಕನಾಮಿಕಲಿ ಮತ್ತು ಎಕೋಲಜಿಕಲಿ ಡಿಸ್ಟ್ರಕ್ಟಿವ್ ಹ್ಯಾಬಿಟ್ ಅಂತಾನೆ ಹೇಳ್ಬೋದು. ಎಕೋಲಜಿಕಲಿ ಯಾಕೆ ಡಿಸ್ಟ್ರಕ್ಟಿವ್ ಹ್ಯಾಬಿಟ್ ಅಂತ ಹೇಳಿದ್ರೆ, ಭಾರವಾದ ಬಲೆಗಳನ್ನ ಸಮುದ್ರ ತಳದಲ್ಲಿ ಎಳೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಕೋರಲ್ ಅಥವಾ ಸ್ಪೋಂಜ್ ಕಮ್ಯುನಿಟಿ ಇದ್ರೆ ಅವುಗಳೆಲ್ಲವೂ ಕೂಡ ಡೆಸ್ಟ್ರಾಯ್ ಆಗುತ್ತೆ. ಮತ್ತು ಇದರ ಜೊತೆಗೆ ಬಾಟಮ್ ಟ್ರಾಲಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಜುವೆನೈಲ್ ಫಿಶ್ಗಳು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಮರಿ ಫಿಶ್ಗಳು ಕೂಡ ಈ ಒಂದು ಬಲೆನಲ್ಲಿ ಸಿಕ್ಕಾಕೊಳ್ಳುತ್ತೆ. ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಹಂಟ್ ಮಾಡುವಂಥದ್ದು ಟೂನಾ ಫಿಶ್ಗೋಸ್ಕರ. ಆದರೆ ಟೂನಾ ಫಿಶ್ನ ಹಿನ್ನೆಲೆಯಲ್ಲೇ ಈ ಎಲ್ಲ ಫಿಶ್ಗಳು ಕೂಡ ಸಾವನ್ನಪ್ತವೆ, ಅಂದರೆ ಸಣ್ಣ ಸಣ್ಣ ಫಿಶ್ಗಳು ಕೂಡ ಸಾವನ್ನಪ್ತವೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ರಿಸೋರ್ಸ್ ಡಿಫಿಷಿಯನ್ಸಿ ಆಗ್ಬೋದು. ಅಂದರೆ ಓಷಿಯನ್ ರಿಸೋರ್ಸಸ್ ಏನಿದೆ ಇದರಲ್ಲಿ ನಾವು ಮುಂದಿನ ದಿನಗಳಲ್ಲಿ ಡಿಫಿಷಿಯನ್ಸಿನ
ಕಾಣಬಹುದಾಗಿದೆ. ಆದ್ರಿಂದಾಗಿ ಇದು ಎಕೊಲಾಜಿಕಲಿ ಪ್ಲಸ್ ಎಕನಾಮಿಕಲಿ ಸೆನ್ಸಿಟಿವ್ ಆಕ್ಟಿವಿಟಿ ಅಂತಾನೆ ಹೇಳ್ಬೋದು. ಇದರಿಂದಾಗಿ ಹ್ಯಾಬಿಟೇಟ್ ಡಿಸ್ಟ್ರಕ್ಟ್ ಆಗುತ್ತೆ ಅನ್ನುವಂಥ ಒಂದು ಪಾಯಿಂಟ್ ಅನ್ನು ನೀವು ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಬಾಟಮ್ ಟ್ರಾಲಿಂಗ್ ಅನ್ನು ತಡೆಗಟ್ಟಬೇಕು ಅಂತಾನೆ ಶ್ರೀಲಂಕಾದ ಗವರ್ಮೆಂಟ್ ಟಫ್ ಲಾಸ್ ಗಳನ್ನ ಅವರ ದೇಶದಲ್ಲಿ ತಂದಿದ್ದಾರೆ. ಫಿಶರೀಸ್ ಅಂಡ್ ಅಕ್ವಾಟಿಕ್ ರಿಸೋರ್ಸ್ ಆಕ್ಟ್ ಅಂತ ಹೇಳಿ ಇದಕ್ಕೆ ಒಂದು ಅಮೆಂಡ್ಮೆಂಟ್ ಅನ್ನು ಕೂಡ ಇತ್ತೀಚೆಗೆ ತಂದಿದ್ದಾರೆ. ಇದರ ಮುಖಾಂತರವಾಗಿ ಯಾರು ಈ ಒಂದು ಬಾಟಮ್ ಟ್ರಾಲಿಂಗ್ ಪ್ರೋಸೆಸ್ ಅನ್ನ ಮಾಡ್ತಾರೆ ಅಂದ್ರೆ ಸಮುದ್ರ ತಳದಲ್ಲಿ ಭಾರವಾದ ಬಲೆಗಳನ್ನ ಬೀಸಿ ಅಲ್ಲಿರುವಂತಹ ಹ್ಯಾಬಿಟೇಟ್ ಅಲ್ಲಿರುವಂತಹ ಜೀವ ವೈವಿಧ್ಯತೆಗೆ ತೊಂದರೆಯನ್ನ ಕೊಡ್ತಾರೆ, ಅವರುಗಳನ್ನ ಫಿಶರೀಸ್ ಮತ್ತು ಅಕ್ವಾಟಿಕ್ ರಿಸೋರ್ಸಸ್ ಆಕ್ಟ್ ನ ಕೆಳಗಡೆ ಅರೆಸ್ಟ್ ಮಾಡಲಾಗುತ್ತೆ ಮತ್ತು ಅಫೆನ್ಸ್ ಅಂತ ಕನ್ಸಿಡರ್ ಮಾಡಿ ಅವರುಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಅತಿ ಹೆಚ್ಚು ಫೈನ್ಸ್ ಗಳನ್ನು ಕೂಡ ಇಂಪೋಸ್ ಮಾಡಲಾಗುತ್ತೆ. ಈ ಒಂದು ಪಾಯಿಂಟ್ ನೀವು ನೆನಪಿಟ್ಕೊಂಡಿರಬೇಕು. ಶ್ರೀಲಂಕಾದ ಗವರ್ಮೆಂಟ್ ಈ ಒಂದು ಬಾಟಮ್ ಟ್ರಾಲಿಂಗ್ ಅನ್ನು ತಡೆಗಟ್ಟಬೇಕು ಅಂತಾನೆ ಫಿಶರೀಸ್ ಮತ್ತು ಅಕ್ವಾಟಿಕ್ ರಿಸೋರ್ಸಸ್ ಆಕ್ಟ್ ಅಂತ ಹೇಳಿ ಪಾಸ್ ಮಾಡಿದೆ. ನಂತರದಲ್ಲಿ ನಾವು ಕರೆಂಟ್ ಅಫೇರ್ಸ್ ನ ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಇಂಡಿಯಾ ಮತ್ತು ಶ್ರೀಲಂಕಾ ಯಾವಾಗಲೂ ಕೂಡ ನ್ಯೂಸ್ ನಲ್ಲಿ ಇರುವಂತದ್ದು ಫಿಶರ್ಮನ್ಗಳ ಇಶ್ಯೂನ ವಿಚಾರವಾಗಿ. ನಮ್ಮ ಎರಡೂ ದೇಶಗಳ ನಡುವೆ ಒಂದು ಪ್ರಾಪರ್ ಆದಂತ ಇಂಟರ್ನ್ಯಾಷನಲ್ ಮೆರಿಟೈಮ್ ಬೌಂಡ್ರಿ ಲೈನ್ ಇದೆ, IMBL ಅಂತ ಹೇಳಿ ಕರಿತೀವಿ. ಆದ್ರೂ ಕೂಡ ಫಿಶರ್ಮನ್ಸ್ಗಳು ಈ ಒಂದು ಟೂನಾ ಫಿಶ್ ನ ಹಂಟ್ ಮಾಡೋದಕ್ಕೋಸ್ಕರ ಅಥವಾ ಮೀನುಗಾರಿಕೆನ ಮಾಡೋದಕ್ಕೋಸ್ಕರ ನಮ್ಮ ಭಾರತ ದೇಶದಿಂದ ಈ ಒಂದು IMBL ಇಂಟರ್ನ್ಯಾಷನಲ್ ಮೆರಿಟೈಮ್ ಬೌಂಡ್ರಿ ಲೈನ್ ಅನ್ನ ಕ್ರಾಸ್ ಮಾಡ್ತಾ ಇರ್ತಾರೆ ಮತ್ತು ಹಲವಾರು ಅರೆಸ್ಟ್ಗಳು ಶೂಟಿಂಗ್ಗಳು ನಡೀತಾನೆ ಇರ್ತವೆ. ಈ ವಿಚಾರವಾಗಿ ಫಿಶರ್ಮನ್ ಇಶ್ಯೂ ನ್ಯೂಸ್ ನಲ್ಲಿ ಇರುತ್ತೆ. ಈಗ ಶ್ರೀಲಂಕಾದ ನೇವಿ 2017ರಲ್ಲಿ 450 ಭಾರತೀಯರನ್ನ, 2018ರಲ್ಲಿ 156, 2019ರಲ್ಲಿ 210 ಮತ್ತು ಈಗ ಈ ವರ್ಷ 2020ರಲ್ಲಿ 34 ಭಾರತೀಯರನ್ನ ಅರೆಸ್ಟ್ ಮಾಡಿದೆ ಈ ವಿಚಾರವಾಗಿಯೇ. ನಂತರದಲ್ಲಿ ಈ ಅರೆಸ್ಟ್ಗಳು ಸಂಭವಿಸುವುದಕ್ಕೆ ಕಾರಣವೇನು ಅಂತ ಹೇಳಿದ್ರೆ ಮೊದಲನೇದಾಗಿ ಬೌಂಡ್ರಿನ ಕ್ರಾಸ್ ಮಾಡುವಂಥದ್ದು, IMBL ಇಂಟರ್ನ್ಯಾಷನಲ್ ಮೆರಿಟೈಮ್ ಬೌಂಡ್ರಿ ಲೈನ್ ಅನ್ನ ಕ್ರಾಸ್ ಮಾಡುವಂಥದ್ದು. ನಂತರದಲ್ಲಿ ನಮ್ಮ ದೇಶದ ಮೀನುಗಾರರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಪಾಕ್ ಸ್ಟ್ರೇಟ್ ಏನಿದೆ ಇದರ ಹೊರತಾಗಿ ಅವರು ಫಿಶರೀಸ್ನ ನಡೆಸೋದೇ ಇಲ್ಲ. ಪಾಕ್ ಸ್ಟ್ರೇಟ್ನಲ್ಲಿಯೇ ಫಿಶರೀಸ್ನ ನಡೆಸ್ತಾರೆ ಮತ್ತು ಅವರಿಗೆ ಬೇರೆ ರೀತಿಯಂಥ ಆಲ್ಟರ್ನೇಟಿವ್ ಕೂಡ ಇಲ್ಲ. ಅವರ ಲೈವ್ಲಿಹುಡ್ಗೆ ಅಂದರೆ ಅವರ ಜೀವನ ಉಪಯೋಗಕ್ಕೆ ಮೀನುಗಾರಿಕೆಯನ್ನು ಬಿಟ್ಟರೆ ಬೇರೆ ರೀತಿಯಂಥ ಆಲ್ಟರ್ನೇಟಿವ್ ಇಲ್ಲ. ಆದ್ದರಿಂದಾಗಿ ನಮ್ಮ ಭಾರತದ ಮೀನುಗಾರರು ಈ ಒಂದು ಲೈನನ್ನು ಕ್ರಾಸ್ ಮಾಡಿ ಪಾಕ್ ಸ್ಟ್ರೇಟ್ ಆ ಒಂದು ರೀಜನ್ಗೆ ತಲುಪಿ ನಂತರದಲ್ಲಿ ಕಚಾತೀವು ಐಲ್ಯಾಂಡ್ಗಳು ಏನು ಬರುತ್ತೆ ಈ ಒಂದು ರೀಜನ್ನಲ್ಲಿಯೇ ಮೀನುಗಾರಿಕೆಯನ್ನು ಮಾಡ್ತಾರೆ. ನಂತರದಲ್ಲಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ IMBL ಕ್ರಾಸ್ ಮಾಡಿದಂಥದ್ದು ಶ್ರೀಲಂಕನ್ ನೇವಿಗೆ ತಿಳಿದು ಬಂದ ಸಂದರ್ಭದಲ್ಲಿ ಅವರುಗಳು ಭಾರತೀಯ ಮೀನುಗಾರರನ್ನ ಅರೆಸ್ಟ್ ಮಾಡ್ತಾರೆ. ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಬಾಟಮ್ ಟ್ರಾಲಿಂಗ್ ಅನ್ನ ತಡೆಗಟ್ಟಬೇಕು. ಇದೊಂದು ಎಕೊಲಾಜಿಕಲಿ ಡಿಸ್ಟ್ರಕ್ಟಿವ್ ಆಕ್ಟಿವಿಟಿ ಆಗಿದೆ. ಇದರ ಹೊರತಾಗಿ ಡೀಪ್ ಸಿ ಫಿಶಿಂಗ್ ಅನ್ನ ನಾವು ಪ್ರಮೋಟ್ ಮಾಡಬೇಕು. ಇದಕ್ಕಾಗಿ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗಳು ಇದಕ್ಕೆ ಬೇಕಾದಂತ ಇಕ್ವಿಪ್ಮೆಂಟ್ ಅಂತ ಹೇಳಿದ್ರೆ ಫಿಶಿಂಗ್ ಬೋಟ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ರೆ ಸಾಕಾಗುತ್ತೆ. ಇದರ ಮುಖಾಂತರವಾಗಿ ನಾವು ಬಾಟಮ್ ಟ್ರಾಲಿಂಗ್ ಅನ್ನ ಪ್ರಿವೆಂಟ್ ಮಾಡಬಹುದು. ನಂತರದಲ್ಲಿ ನಮ್ಮ ಮೀನುಗಾರರು ಈ ಒಂದು ಲೈನ್ ಅನ್ನ ಕ್ರಾಸ್ ಮಾಡೋದಕ್ಕೆ ಮತ್ತೊಂದು ಕಾರಣ ಏನು ಅಂತ ಹೇಳಿದ್ರೆ ಅವರು ಅತಿ ಹೆಚ್ಚು ಮೀನುಗಾರಿಕೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಂದ್ರೆ ಅವರಿಗೆ ಬೇರೆ ರೀತಿಯಾದಂತ ಆಲ್ಟರ್ನೇಟಿವ್ ಮೀನ್ಸ್ ಆಫ್ ಲೈವ್ಲಿಹುಡ್ ಜೀವನೋಪಾಯ ಇಲ್ಲ. ಅದಕ್ಕಾಗಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ ಅನ್ನು ಪ್ರೊವೈಡ್ ಮಾಡಬೇಕು ಮತ್ತು ಇದರ ಜೊತೆಗೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಓಷಿಯನ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಅನ್ನು ಕೂಡ ಈ ಮೀನುಗಾರರಿಗೆ ಪ್ರೊವೈಡ್ ಮಾಡಬೇಕು. ಇದಕ್ಕಿಂತ ಮುಂಚೆ ಟೆಕ್ನಿಕಲ್ ಅಸಿಸ್ಟೆನ್ಸ್ ಅನ್ನು ಸ್ಟೇಟ್ಸ್ ಗಳಿಗೆ ಪ್ರೊವೈಡ್ ಮಾಡಬೇಕು. ಇದರ ಮುಖಾಂತರವಾಗಿ ಫಿಶರ್ಮನ್ಸ್ ಗಳನ್ನ ಎಂಪವರ್ ಮಾಡಬೇಕು. ಇದರ ಜೊತೆಗೆ ಈ ಅರೆಸ್ಟ್ ಗಳ ವಿಷಯವಾಗಿ ನಾನು ಏನು ಹೇಳಿದೆ, ಶ್ರೀಲಂಕನ್ ನೇವಿ ನಮ್ಮ ಭಾರತೀಯ ಮೀನುಗಾರರನ್ನ ಅರೆಸ್ಟ್ ಮಾಡುತ್ತೆ. ಇದರ ವಿಚಾರವಾಗಿ ನಾವು ಯಾವ ಕ್ರಮವನ್ನು ಕೈಗೊಳ್ಳಬಹುದು ಅಂತ ಹೇಳಿದ್ರೆ ನಮ್ಮ ಭಾರತೀಯ ನೇವಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು IMBL ಅಂದ್ರೆ ಇಂಟರ್ನ್ಯಾಷನಲ್ ಮೆರಿಟೈಮ್ ಬೌಂಡ್ರಿ ಲೈನ್ ಈ ಜಾಗದಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇಂಡಿಯನ್ ನೇವಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಡಿಪ್ಲಾಯ್ಮೆಂಟ್ ಅನ್ನ ಮಾಡಬೇಕು ಈ ರೀಜನ್ ಅಲ್ಲಿ. ಆಗ ಈ ಒಂದು ಲೈನ್ ಅನ್ನ ಕ್ರಾಸ್ ಮಾಡಿದಂತ ಸಂದರ್ಭದಲ್ಲಿ ಅವರ ನೋಟಿಸ್ಗೆ ಬರುತ್ತೆ ಮತ್ತು ಅರೆಸ್ಟ್ ಗಳನ್ನ ನಾವು ತಡಿಬಹುದು ಅಂತಾನೆ ಹೇಳ್ಬೋದು. ಇಷ್ಟು ಪಾಯಿಂಟ್ ಗಳನ್ನ ನೀವು ಈ ಒಂದು ಆರ್ಟಿಕಲ್ ಹಿನ್ನೆಲೆಯಲ್ಲಿ ನೆನ್ಪಿಟ್ಕೊಂಡಿರಿ ಮತ್ತು ಈ ಒಂದು ಆರ್ಟಿಕಲ್ ಹಿನ್ನೆಲೆಯಲ್ಲಿ ಬಾಟಮ್ ಟ್ರಾಲಿಂಗ್ ಅಂದ್ರೆ ಏನು ಅಂತ ಹೇಳಿ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ ಮತ್ತು ಯಾವ ರೀತಿಯಲ್ಲಿ ಎಕೊಲಾಜಿಕಲಿ ಡಿಸ್ಟ್ರಕ್ಟಿವ್ ಹ್ಯಾಬಿಟ್ ಆಗಿದೆ ಅನ್ನುವಂಥ ಒಂದು ಪಾಯಿಂಟ್ ಅನ್ನು ಕೂಡ ನೀವು ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 7ರಲ್ಲಿ ಬೆಂಗಳೂರು ಎಡಿಷನ್ ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ ನಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟ್ ವರ್ಸಸ್ ಎಕಾನಮಿ, ಅಂದ್ರೆ ಒಂದು ಪ್ರದೇಶದಲ್ಲಿ ಕನ್ಸರ್ವೇಷನ್ ವಿಚಾರವಾಗಿ ಮಾತನಾಡೋದಕ್ಕೆ ಹೋದ್ರೆ ಆ ಒಂದು ಪ್ರದೇಶದಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯವಿಲ್ಲ, ಅಥವಾ ಯಾವುದಾದ್ರೂ ಒಂದು ರೀಜನ್ ಅನ್ನ ಡೆವಲಪ್ಮೆಂಟ್ ನ ಮಾಡೋದಕ್ಕೆ ಹೋದ್ರೆ ಆ ಒಂದು ಪ್ರದೇಶದಲ್ಲಿ ಜೈವಿಕ ವೈವಿಧ್ಯತೆಯನ್ನ ಅಂದ್ರೆ ಬಯೋಡೈವರ್ಸಿಟಿಯನ್ನ ಕಳ್ಕೊಬೇಕಾಗುತ್ತೆ, ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ. ಇದರ ಬಗ್ಗೆ ಈ ಒಂದು ಆರ್ಟಿಕಲ್ ನಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಈ ಒಂದು ಆರ್ಟಿಕಲ್ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಎಸ್ಪೆಷಲಿ ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನೀವು GS3 ಕೆಳಗಡೆ ಬರುವಂತ ಎಕಾನಮಿ, ಡೆವಲಪ್ಮೆಂಟ್ ಮತ್ತು ಎನ್ವಿರಾನ್ಮೆಂಟ್ ಮತ್ತು ಕನ್ಸರ್ವೇಷನ್ ಈ ಎರಡು ಟಾಪಿಕ್ಸ್ ಗಳ ಕೆಳಗಡೆನೂ ಕೂಡ ನೀವು ನೋಟ್ಸ್ ಮಾಡ್ಕೊಬಹುದು. ಈಗ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನ ಹೈಲೈಟ್ಸ್ ಗಳನ್ನ ಚರ್ಚೆ ಮಾಡೋದಾದ್ರೆ ಇಲ್ಲಿ ಮೊದಲನೇದಾಗಿ ಬಯೋಡೈವರ್ಸಿಟಿ ಮತ್ತು ಪ್ಯಾಂಡಮಿಕ್ ಇವೆರಡರ ನಡುವೆ ಇರುವಂತ ರಿಲೇಷನ್ ನಾವು ಅರ್ಥ ಮಾಡ್ಕೊಳ್ಳೋಣ.
ಮೊದಲನೇದಾಗಿ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಮೂಲಕವಾಗಿ ಹೇಳೋದಾದ್ರೆ, ಮೊದಲನೇದಾಗಿ ಯಾವುದಾದ್ರೂ ಒಂದು ರೀಜನ್ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿ ಅನ್ಕೋಣ. ಈಗ ಒಂದು ಪ್ರದೇಶವಿದೆ, ಅಲ್ಲಿ ಮೈನಿಂಗ್ ಅನ್ನ ಮಾಡಬೇಕು ಅಥವಾ ಅಗ್ರಿಕಲ್ಚರ್ ಮಾಡಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ದೀವಿ ಅನ್ಕೋಣ. ಈಗ ಈ ಒಂದು ಪ್ರದೇಶದಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗಳನ್ನ, ಅಂದ್ರೆ ಡೆವಲಪ್ಮೆಂಟ್ ಅಂತ ಹೇಳಿ ನಾವು ಏನು ಕನ್ಸಿಡರ್ ಮಾಡ್ತೀವಿ, ನಗರೀಕರಣವಾಗಿರ್ಬೋದು, ಗಣಿಗಾರಿಕೆ ಮೈನಿಂಗ್ ಆಗಿರ್ಬೋದು, ಅಥವಾ ಉದ್ಯಮಕ್ಕೋಸ್ಕರ ಅಥವಾ ಕೈಗಾರಿಕೆ ಅಥವಾ ಅಗ್ರಿಕಲ್ಚರ್ ಅಂದರೆ ವ್ಯವಸಾಯಕ್ಕೋಸ್ಕರ ಕಾಡನ್ನು ನಾಶಗೊಳಿಸುವಂಥ ಪ್ರಕ್ರಿಯೆನ ನಾವು ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ. ಈ ಸಂದರ್ಭದಲ್ಲಿ ನಾವು ಡೆವಲಪ್ಮೆಂಟ್ ಪ್ರೋಸೆಸ್ಗೋಸ್ಕರ ಒಂದು ಕಾಡನ್ನು ನಾಶ ಮಾಡಿದ್ದಕ್ಕೆ ಮುಂದಾಗಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಪ್ರದೇಶದಲ್ಲಿ ಇದ್ದಂಥ ಜೀವ ವೈವಿಧ್ಯತೆ ಅಂದರೆ ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ಪ್ರಾಣಿ ಪಕ್ಷಿಗಳು ನಗರಕ್ಕೆ ಮರಳಬೇಕಾಗುತ್ತೆ. ಮತ್ತೆ ಇಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಾನವ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಜಾಸ್ತಿ ಆಗುತ್ತೆ. ಸಂಘರ್ಷದ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಾನವನ ಕಾಂಟ್ಯಾಕ್ಟ್ ಅಂದರೆ ಮನುಷ್ಯನ ಕಾಂಟ್ಯಾಕ್ಟ್ ಕೂಡ ಪ್ರಾಣಿಯೊಂದಿಗೆ ಜಾಸ್ತಿ ಆಗುತ್ತೆ. ಈ ಸಂದರ್ಭದಲ್ಲಿಯೇ ಝೂನೋಟಿಕ್ ಡಿಸೀಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುವಂತ ಸಂಭವವಿದೆ ಅಂತ ಹೇಳಿ ಲೇಖಕರು ಹೇಳ್ತಾರೆ. ಏಕೆ ಅಂತ ಹೇಳಿದ್ರೆ, ಕಾಡಿನಲ್ಲಿದ್ದಂಥ ಪ್ರಾಣಿಗಳು ಈಗ ಮನುಷ್ಯರ ತಾಣವನ್ನು ರೀಚ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆದರೆ, ಪ್ರಾಣಿಗಳಲ್ಲೇ ಪ್ರತ್ಯೇಕವಾಗಿ ಹಲವಾರು ರೀತಿಯಂಥ ಮೈಕ್ರೋ ಆರ್ಗಾನಿಸಮ್, ಬ್ಯಾಕ್ಟೀರಿಯಾಸ್, ವೈರಸಸ್ಗಳು ಇರ್ತವೆ. ಈ ಎಲ್ಲ ವೈರಸ್ ಅಥವಾ ಈ ಮೈಕ್ರೋ ಆರ್ಗಾನಿಸಮ್ಸ್ಗಳು ಏನಿದ್ದಾವೆ, ಇವೆಲ್ಲವೂ ಕೂಡ ಮನುಷ್ಯನ ಕಾಂಟ್ಯಾಕ್ಟ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಝೂನೋಟಿಕ್ ಡಿಸೀಸ್ಗಳ ರೈಸ್ ಆಗುವಂಥ ಸಂಭವ ಜಾಸ್ತಿ ಇದೆ. ಆದ್ರಿಂದಾಗಿ ಇಲ್ಲಿ ಬಯೋಡೈವರ್ಸಿಟಿ ಮತ್ತು ಪ್ಯಾಂಡಮಿಕ್ ಇವೆರಡಕ್ಕೂ ಕೂಡ ರಿಲೇಷನ್ ಇದೆ ಅಂತ ಹೇಳಿ, ಮತ್ತು ಇವೆರಡರ ರಿಲೇಷನ್ ಇಂದನೇ ಝೂನೋಟಿಕ್ ಡಿಸೀಸ್ಗಳು ಜಾಸ್ತಿ ಆಗುವಂತ ಸಂಭವ ಜಾಸ್ತಿ ಇದೆ ಅಂತ ಹೇಳಿ ಲೇಖಕರು ಮೆನ್ಷನ್ ಮಾಡ್ತಿದ್ದಾರೆ. ನಂತರದಲ್ಲಿ ಮುಂದುವರೆದು ಲೇಖಕರು ಮೆನ್ಷನ್ ಮಾಡುವಂತ ಟಾಪಿಕ್ ಯಾವುದು ಅಂತ ಹೇಳಿದ್ರೆ, ಎಕಾನಮಿ ವರ್ಸಸ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಜೈವ ವೈವಿಧ್ಯತೆ ಅಂದ್ರೆ ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ, ಅಂದ್ರೆ ಎನ್ವಿರಾನ್ಮೆಂಟ್ ಮೇಲೆ ಹೈಯೆಸ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಮತ್ತು ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಗ್ಲೋಬಲ್ ಡೆವಲಪ್ಮೆಂಟ್ ಮಾಡೆಲ್ಸ್ಗಳನ್ನ ನಾವು ಫಾಲೋ ಮಾಡ್ತಿದ್ದಂತೆ ನಮ್ಮ ದೇಶದಲ್ಲೂ ಕೂಡ ಎನ್ವಿರಾನ್ಮೆಂಟ್ ಲಾಸ್ನಲ್ಲಿ ನಾವು ಹಲವಾರು ಪ್ರಾಜೆಕ್ಟ್ಸ್ಗಳನ್ನ ಕಂಡಕ್ಟ್ ಮಾಡ್ತಿದ್ದೇವೆ. ಈ ರೀತಿಯಾಗಿ ಎನ್ವಿರಾನ್ಮೆಂಟ್ ಕಾಸ್ಟ್ಲಿ ನಾವು ಪ್ರಾಜೆಕ್ಟ್ಗಳನ್ನ ಕಂಡಕ್ಟ್ ಮಾಡ್ತಿರೋದ್ರಿಂದಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, ಗ್ರೋತ್ ಎಟ್ ಎನಿ ಕಾಸ್ಟ್ ಅಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿಯೂ ಕೂಡ ನಾವು ಗ್ರೋತ್ಗೆ ಹೈಯೆಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಡ್ತಿದ್ದೇವೆ. ಮತ್ತು ಈ ಸಂದರ್ಭಗಳಲ್ಲಿ ನಮ್ಮ ಎನ್ವಿರಾನ್ಮೆಂಟ್ ಅಥವಾ ಎಕಾಲಜಿ ಸಿಸ್ಟಮ್ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂಥ ಒಂದು ಪಾಯಿಂಟ್ ಅನ್ನು ನಾವು ಮರಿತಾ ಇದ್ದೇವೆ ಅಂತ ಹೇಳಿ ಲೇಖಕರು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ 2 ಪಾಯಿಂಟ್ ನಿಮಗೆ ನೆನಪಿರಬೇಕು. ಮೊದಲನೇದಾಗಿ ಪ್ಯಾಂಡಮಿಕ್ ಮತ್ತು ಬಯೋಡೈವರ್ಸಿಟಿ ಇದಕ್ಕೆ ಇರುವಂತಹ ಲಿಂಕೇಜ್, ಮತ್ತು ಎಕಾನಮಿ ವರ್ಸಸ್ ಎನ್ವಿರಾನ್ಮೆಂಟ್ ಈ 2 ಥೀಮ್ಗಳನ್ನ ನೀವು ನೆನಪಿಟ್ಕೊಂಡಿರಬೇಕು. ಮತ್ತು ಈಗ ಮೊದಲನೇ ಪಾಯಿಂಟ್ ಬಯೋಡೈವರ್ಸಿಟಿ ಮತ್ತು ಪ್ಯಾಂಡಮಿಕ್ಗೆ ಇರುವಂತಹ ಸಂಬಂಧವನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಇಲ್ಲಿ ನೀವು ನೋಟಿಸ್ ಮಾಡಬೇಕು ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಪ್ರೋಸೆಸ್ಗಳನ್ನ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ. ಇದರಿಂದಾಗಿ ಪ್ಯಾಂಡಮಿಕ್ ಅಥವಾ ಝೂನೋಟಿಕ್ ಡಿಸೀಸ್ಗಳ ಸಂಖ್ಯೆ ಜಾಸ್ತಿ ಆಗುವಂಥ ಸಂಭವ ಇರುತ್ತೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ಇದೇ ಹಿನ್ನೆಲೆಯಲ್ಲಿ ಇಲ್ಲಿ ಲೇಖಕರು ಹೇಳ್ತಾರೆ, ಕೋವಿಡ್-19 ಪರಿಸ್ಥಿತಿಯನ್ನು ನಾವು ಈ ಒಂದು ಚಾಲೆಂಜನ್ನು ಫೇಸ್ ಮಾಡ್ತಿರುವಂಥ ಸಂದರ್ಭದಲ್ಲಿಯೇ ನಮ್ಮ ಗೌರ್ಮೆಂಟ್ ಹಲವಾರು ರೀತಿಯಲ್ಲಿ ಆಪೋಸಿಟ್ ಲೆಸನ್ಸ್ಗಳನ್ನ ಕಲ್ತ್ಕೊಂಡಿದೆ ಅಂತ ಹೇಳಿ ಹೇಳ್ತಾ ಇದೆ. ಏಕೆ ಅಂತ ಹೇಳಿದ್ರೆ, ಈಗ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಮತ್ತು ಕ್ಲೈಮೇಟ್ ಚೇಂಜ್ ಹಲವಾರು ಪ್ರಾಜೆಕ್ಟ್ಸ್ಗಳನ್ನ ಕನ್ಸಿಡರ್ ಮಾಡಿದೆ. ಈ ಎಲ್ಲ ಪ್ರಾಜೆಕ್ಟ್ಸ್ಗಳು ಕೂಡ ಬಯೋಡೈವರ್ಸಿಟಿ ಲಾಸ್ನಲ್ಲಿ ಅಂದರೆ ಬಯೋಡೈವರ್ಸಿಟಿಯನ್ನು ಡಿಸ್ಟ್ರಕ್ಟ್ ಮಾಡುವಂಥ ಪ್ರಾಜೆಕ್ಟ್ಸ್ಗಳೇ ಆಗಿದ್ದಾವೆ. ಇದಕ್ಕೆ ಉದಾಹರಣೆ ಕೂಡ ಅವರು ಕೊಡ್ತಾರೆ. ಮೊದಲನೇದಾಗಿ ಹೇಳ್ತಾರೆ, ಅರುಣಾಚಲ್ ಪ್ರದೇಶನಲ್ಲಿ ಇರುವಂಥ ದಿಬಾಂಗ್ ವ್ಯಾಲಿನಲ್ಲಿ ಇರುವಂಥ ಆ ಒಂದು ಬಯೋಡೈವರ್ಸಿಟಿ ಸ್ಪಾಟ್ನಲ್ಲಿ ಇರುವಂಥ ಇಟಾಲಿಯನ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅನ್ನು ಈಗ ಡೆವಲಪ್ಮೆಂಟ್ ಮಾಡೋದಕ್ಕೆ ಮುಂದಾಗಿದೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್. ಇದರ ಜೊತೆಗೆ ಅಸ್ಸಾಂನಲ್ಲಿ ಇರುವಂಥ ದೆಹಿಂಗ್ ಪಟ್ಕಾಯ್ ಎಲಿಫೆಂಟ್ ರಿಸರ್ವ್, ಇಲ್ಲಿ ಕೋಲ್ ಮೈನಿಂಗ್ ಅನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಇದರ ಪ್ರಪೋಸಲ್ಗೆ ಈಗ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಒಪ್ಕೊಂಡಿದೆ. ಇದರ ಜೊತೆಗೆ ಪನ್ನಾ ಫಾರೆಸ್ಟೆಡ್ ಬೆಲ್ಟ್, ಇದು ಬರುವಂಥದ್ದು ಪನ್ನಾ ಫಾರೆಸ್ಟ್ ಬೆಲ್ಟ್ ಬರುವಂಥದ್ದು ಮಧ್ಯಪ್ರದೇಶದಲ್ಲಿ. ಇದರಲ್ಲೂ ಕೂಡ ಡೈಮಂಡ್ ಮೈನಿಂಗ್ ಅನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಮುಂದಾಗಿದೆ ಸರ್ಕಾರ. ಮತ್ತು ಇದರ ಜೊತೆಗೆ ಕೋಲ್ ಮೈನಿಂಗ್ ಅನ್ನು, ಫಾರ್ ಎಕ್ಸಾಂಪಲ್ ಒಡಿಸಾದಲ್ಲಿ ಇರುವಂಥ ಥಲಾಬಿರಾ ಫಾರೆಸ್ಟ್ ಅಂತ ಹೇಳಿ ಇದೆ. ಈ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಈಗ ಕೋಲ್ ಫೈರ್ಡ್ ಪವರ್ ಪ್ಲಾಂಟ್ ಅನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಮುಂದಾಗಿದೆ. ಮತ್ತು ಗಿರ್ ನ್ಯಾಷನಲ್ ಪಾರ್ಕ್, ಇದು ಇರುವಂಥದ್ದು ಗುಜರಾತ್ನಲ್ಲಿ, ಇಲ್ಲಿ ಲೈಮ್ ಸ್ಟೋನ್ ಮೈನಿಂಗ್ ಅನ್ನು ಮಾಡಬೇಕು ಅಂತ ಹೇಳಿ ಮುಂದಾಗಿದೆ. ಇದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಶರಾವತಿ ರೀಜನ್ನಲ್ಲಿ ಇರುವಂತಹ ಲಯನ್ ಟೇಲ್ಡ್ ಮೆಕಾಕ್ ಸ್ಯಾಂಚುರಿ, ಈ ಒಂದು ರೀಜನ್ನಲ್ಲೂ ಕೂಡ ಈಗ ಜಿಯೋ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲೂ ಕೂಡ ಡೆವಲಪ್ಮೆಂಟ್ ಪ್ರೋಸೆಸ್ ತರಬಹುದಾ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ನಾವಿಲ್ಲಿ ನೋಡಬಹುದು, ಈ ಎಲ್ಲಾ ಪ್ರದೇಶಗಳು ಕೂಡ ಬಯೋಡೈವರ್ಸಿಟಿ ರಿಚ್ ಸ್ಪಾಟ್ಗಳಾಗಿದ್ದಾವೆ. ಈ ರೀಜನ್ನಲ್ಲಿಯೇ ಡೆವಲಪ್ಮೆಂಟ್ ಅನ್ನ ತರೋದಕ್ಕೆ ಈಗ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಮುಂದಾಗಿದೆ ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಈ ಎಲ್ಲ ರೀಜನ್ ಹೆಸರುಗಳನ್ನ ನೀವು ನೆನ್ಪಿಟ್ಕೊಂಡಿರಿ, ಮತ್ತು ಇಲ್ಲಿ ಯಾವ ಯಾವ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳನ್ನ ತರ್ತಾ ಇದ್ದಾರೆ ಅಂತ ಹೇಳಿ ಕೂಡ ನೀವು ನೆನ್ಪಿಟ್ಕೊಂಡಿರಿ. ಮತ್ತು ಈ ಎಲ್ಲ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳು ಯಾವ ಯಾವ ರಾಜ್ಯದಲ್ಲಿ ಬರ್ತವೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ಇದು ಪ್ಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಮುಂದುವರೆದು ಲೇಖಕರು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇದೊಂದು ಪ್ರೋಸೆಸ್ ಆಗಿದೆ. ಇದರ ಮುಖಾಂತರವಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎನ್ವಿರಾನ್ಮೆಂಟ್ ಪ್ರಾಜೆಕ್ಟ್
ಪ್ರಾಜೆಕ್ಟ್ಸ್ಗಳ ವಿಚಾರವಾಗಿ ಯಾವ ಪ್ರಾಜೆಕ್ಟ್ಸ್ಗಳನ್ನ ಪ್ರಪೋಸ್ ಮಾಡಿರುತ್ತೆ ಸರ್ಕಾರ, ಇದರ ಹಿನ್ನೆಲೆಯಲ್ಲಿ ನಮ್ಮ ಎನ್ವಿರಾನ್ಮೆಂಟ್ನ ಮೇಲೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅಸೆಸ್ಮೆಂಟ್ ಮಾಡುವಂಥ ಪ್ರೋಸೆಸ್ಸೇ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಪ್ರೋಸೆಸ್ ಅಂತ ಹೇಳಿ. ಅಂದರೆ ಸರ್ಕಾರ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳನ್ನ ಕೈಗೆತ್ತಿಕೊಂಡಾಗ ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳು ಎನ್ವಿರಾನ್ಮೆಂಟ್ನ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂಥ ಒಂದು ಚರ್ಚೆ ಅಥವಾ ಸಮೀಕ್ಷೆ ಮಾಡುವಂಥ ವರದಿಯೇ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿದೆ. ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಪ್ರೋಸೆಸ್ ಅನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಏಕೆ ಅಂತ ಹೇಳಿದ್ರೆ ಕ್ಲಿಯರೆನ್ಸಸ್ಗಳನ್ನು ವಿಡಿಯೋ ಕಾನ್ಫರೆನ್ಸ್ಗಳನ್ನ ಕಂಡಕ್ಟ್ ಮಾಡಿ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಸೈಟ್ ಇನ್ಸ್ಪೆಕ್ಷನ್ ಮಾಡ್ದಾನೆ ಅಥವಾ ಯಾವುದೇ ರೀತಿಯಲ್ಲಿ ನೆಸೆಸರಿ ಆದಂಥ ಡಾಕ್ಯುಮೆಂಟ್ಗಳ ಬಗ್ಗೆ ಚರ್ಚೆ ನಡೆಸ್ದಾನೆ ಡೈರೆಕ್ಟ್ ಆಗಿ ವಿಡಿಯೋ ಕಾನ್ಫರೆನ್ಸ್ಗಳನ್ನ ಕಂಡಕ್ಟ್ ಮಾಡಿ ಕೋವಿಡ್-19 ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ಗಳನ್ನ ಕಂಡಕ್ಟ್ ಮಾಡಿ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ಗಳಿಗೆ ಕ್ಲಿಯರೆನ್ಸಸ್ ಅನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಪ್ರಾಜೆಕ್ಟ್ಸ್ಗಳ ವಿಚಾರವಾಗಿ ಪರಿಸರವಾದಿಗಳು ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ರು. ಯಾವ ವಿಚಾರವಾಗಿ ಅಂತ ಹೇಳಿದ್ರೆ ಮೇಲ್ವಿಚಾರಣೆಯನ್ನ ಅಂದ್ರೆ ಮಾನಿಟರಿಂಗ್ ಅನ್ನ ಇಂಪ್ರೂವ್ ಮಾಡಿ ಈ ಪ್ರಾಜೆಕ್ಟ್ಸ್ಗಳ ವಿಚಾರವಾಗಿ ಮತ್ತು ಕ್ಲಿಯರೆನ್ಸ್ ಕಂಡೀಷನ್ಸ್ಗಳನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಿ ಮತ್ತು ಸೇಫ್ ಗಾರ್ಡ್ಸ್ಗಳನ್ನ ತನ್ನಿ ಅಂತ ಹೇಳಿದ್ರು. ಆದರೂ ಸಮೇತ ಈ ಪರಿಸರವಾದಿಗಳ ಬೇಡಿಕೆಗಳನ್ನು ಕೂಡ ನಮ್ಮ ಸರ್ಕಾರ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಇದರಿಂದಾಗಿ ಸಮ್ ಎಫೆಕ್ಟ್ ಅಂದ್ರೆ ಟೋಟಲ್ ಆದ ಇಂಪ್ಯಾಕ್ಟ್ ಯಾವ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಆಗುತ್ತೆ, ಅಂದ್ರೆ ಪರಿಸರ ನಾಶವಾಗುತ್ತೆ. ಇದರ ಜೊತೆಗೆ ನಮ್ಮ ಕಮಿಟ್ಮೆಂಟ್ ಏನಿದೆ ನಮ್ಮ ದೇಶದಲ್ಲಿ ಎಕಾಲಜಿಕಲ್ ಲಿಟ್ರಸಿನ ಜಾಸ್ತಿ ಮಾಡಬೇಕು ಮತ್ತು ಎನ್ವಿರಾನ್ಮೆಂಟಲ್ ಡಿಸ್ಟ್ರಕ್ಷನ್ ಕಡಿಮೆ ಮಾಡಿ ಡೆವಲಪ್ಮೆಂಟ್ ನ ತರಬೇಕು. ಇದರ ಮುಖಾಂತರವಾಗಿ ಒಂದು ದಿನ ನಾವು ಆತ್ಮನಿರ್ಭರ ಅಂದ್ರೆ ಸೆಲ್ಫ್ ರಿಲಯಂಟ್ ಅಂದ್ರೆ ಸ್ವಾವಲಂಬನೆಯ ಭಾರತದ ಕನಸನ್ನ ಏನು ಹೊಂದಿದ್ದೇವೆ ಇದನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತು ಇದರ ಜೊತೆಗೆ ನಾವು ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹಲವಾರು ಝೂನೋಟಿಕ್ ಡಿಸೀಸ್ಗಳಿಗೆ ಅಥವಾ ಪ್ಯಾಂಡಮಿಕ್ಗಳಿಗೆ ವಲ್ನರಬಲ್ ಆಗ್ತೀವಿ ಅಂತ ಹೇಳಿ ಈ ಒಂದು ಲೇಖನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೋಟ್ಸ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಮೊದಲನೇದಾಗಿ ಪ್ಯಾಂಡಮಿಕ್ಗೂ ಮತ್ತು ಬಯೋಡೈವರ್ಸಿಟಿಗೂ ಇರುವಂತಹ ಸಂಬಂಧ, ನಂತರದಲ್ಲಿ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ವರ್ಸಸ್ ಎನ್ವಿರಾನ್ಮೆಂಟ್ ಅಥವಾ ಎಕಾನಮಿ ವರ್ಸಸ್ ಎನ್ವಿರಾನ್ಮೆಂಟ್, ಈ ಎರಡು ಥೀಮ್ಗಳನ್ನ ನೀವು ನೆನ್ಪಿಟ್ಕೊಂಡಿರಿ. ಈ ಪಾಯಿಂಟ್ಸ್ಗಳನ್ನ ನೀವು ಎಸ್ಎ ಮತ್ತು GS ಎನ್ವಿರಾನ್ಮೆಂಟ್ ಆನ್ಸರ್ಸ್ಗಳಲ್ಲಿ ಬಳಕೆ ಮಾಡ್ಕೊಬಹುದು. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 6ರಲ್ಲಿ ಬೆಂಗಳೂರು ಎಡಿಷನ್ ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ ನಲ್ಲಿ MG ನರೇಗಾ ಸ್ಕೀಮ್ ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ನ ಬಗ್ಗೆ ಇದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಈ ಒಂದು ಆರ್ಟಿಕಲ್ ನ ನೀವು ಸಿಲೆಬಸ್ GS2 ಕಡೆ ಬರುವಂತ ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ದ ಪಾಪ್ಯುಲೇಷನ್ ಬೈ ದ ಸೆಂಟರ್ ಅಂಡ್ ದ ಸ್ಟೇಟ್ ಗವರ್ಮೆಂಟ್ಸ್, ಈ ಒಂದು ಟಾಪಿಕ್ ನ ಕೆಳಗಡೆ ನೀವು ನೋಟ್ಸ್ ನ ಮಾಡ್ಕೊಬಹುದು. ಮೊದಲನೇದಾಗಿ MG ನರೇಗಾ ಸ್ಕೀಮ್ ನ ಬಗ್ಗೆ ನಾವು ಹಲವಾರು ಬಾರಿ ಚರ್ಚೆ ಮಾಡಿದ್ದೇವೆ. ಈಗ ಕ್ವಿಕ್ ಆಗಿ ರಿವಿಷನ್ ಮಾಡೋದಾದ್ರೆ ಇದರ ಮುಖಾಂತರವಾಗಿ ನಮಗೆ ರೈಟ್ ಟು ವರ್ಕ್ ಸಿಗುತ್ತೆ ಅಂತ ಹೇಳಿದ್ರೆ ಲೀಗಲಿ ಈ ಒಂದು ಆಕ್ಟ್ ನ ಕೆಳಗಡೆ MG ನರೇಗಾ ಆಕ್ಟ್ ನ ಕೆಳಗಡೆ ಲೀಗಲಿ ನಮ್ಮ ದೇಶದಲ್ಲಿ ರೂರಲ್ ಏರಿಯಾಸ್ಗಳಲ್ಲಿ 100 ದಿನಗಳ ವೇಜ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಇದರ ಮುಖಾಂತರವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ರೈಟ್ ಟು ವರ್ಕ್ ಸಿಕ್ಕಂತಾಗುತ್ತೆ. ಮತ್ತು ಈ ಒಂದು ಆಕ್ಟ್ ನ ಕೆಳಗಡೆ ಒಬ್ಬ ವ್ಯಕ್ತಿ ಕೆಲಸವನ್ನ ಪಡಿಬೇಕು ಅಂತ ಹೇಳಿದ್ರೆ ಆತನಿಗೆ 18 ವರ್ಷ ತುಂಬಿರಬೇಕು ಮತ್ತು ಇದರ ಜೊತೆಗೆ ಒಬ್ಬ ವ್ಯಕ್ತಿ ಲೋಕಲ್ ನಲ್ಲಿ ಇರುವಂತಹ ಗ್ರಾಮ ಪಂಚಾಯತ್ ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಅಂದ್ರೆ ರೂರಲ್ ಏರಿಯಾಸ್ಗಳಲ್ಲಿ ಒಬ್ಬ ವ್ಯಕ್ತಿ ಎಂಪ್ಲಾಯ್ಮೆಂಟ್ ಅನ್ನ ಪಡ್ಕೊಬಹುದಾಗಿದೆ ಈ ಒಂದು ಆಕ್ಟ್ ನ ಕೆಳಗಡೆ. ಮತ್ತು ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅನ್ಸ್ಕಿಲ್ಡ್ ಲೇಬರ್ಸ್ ಗಳಿಗೆ ಅಂದ್ರೆ ಕೌಶಲ್ಯ ರಹಿತ ಲೇಬರ್ಸ್ ಗಳಿಗೂ ಕೂಡ ಈ ಒಂದು ಆಕ್ಟ್ ನ ಕೆಳಗಡೆ ಕೆಲಸ ಸಿಗುತ್ತೆ. ಮತ್ತು ಈಗ ಈ ಒಂದು ಆಕ್ಟ್ ನ MG ನರೇಗಾ ಆಕ್ಟ್ ನ ಕೆಳಗಡೆ ಎಂಟೈರ್ ಇಂಪ್ಲಿಮೆಂಟೇಷನ್ ಅಥವಾ ಮಾನಿಟರಿಂಗ್ ಟಾಸ್ಕ್ ಅನ್ನ ಮಾಡ್ತಿರುವಂತಹ ಮಿನಿಸ್ಟ್ರಿ ಯಾವುದು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಈ ಒಂದು ಮಿನಿಸ್ಟ್ರಿ ಕಂಪ್ಲೀಟ್ MG ನರೇಗಾ ಇಂಪ್ಲಿಮೆಂಟೇಷನ್ ನೋಡ್ಕೊಳ್ತಾ ಇದೆ. ಇಷ್ಟು ಪಾಯಿಂಟ್ಸ್ ಗಳು ನಿಮ್ಮ ಗಮನದಲ್ಲಿರಲಿ. ಮತ್ತು MG ನರೇಗಾದ ಬಗ್ಗೆ ನಾವು ಡೀಪ್ ಆಗಿ ಡಿಸ್ಕಸ್ ಮಾಡಿದ್ದೇವೆ ಹಿಂದಿನ ಸೆಷನ್ಸ್ ಗಳಲ್ಲಿ, ಆದ್ರಿಂದಾಗಿ ಈ ಒಂದು ಟಾಪಿಕ್ ಅನ್ನ ನಾನು ಈಗ ಡೀಪ್ ಆಗಿ ಕವರ್ ಮಾಡ್ತಿಲ್ಲ. ಆದರೆ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಹೈಲೈಟ್ ಪಾಯಿಂಟ್ಸ್ಗಳನ್ನ ನಾವೀಗ ಚರ್ಚೆ ಮಾಡೋಣ. ಇಲ್ಲಿ ಮುಖ್ಯವಾಗಿ ಏನು ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆಫ್ಟರ್ ಕೋವಿಡ್-19 ಮತ್ತು ಬಿಫೋರ್ ಕೋವಿಡ್-19 ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ MG ನರೇಗಾ ಆಕ್ಟ್ ನ ವಿಷಯವಾಗಿ. ಅಂತ ಹೇಳಿದ್ರೆ ಮುಂಚೆ MG ನರೇಗಾ ಆಕ್ಟ್ ನ ತಂದಿದ್ದಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ಮುಖ್ಯವಾಗಿ ರೂರಲ್ ಏರಿಯಾಸ್ಗಳಿಂದ ಅರ್ಬನ್ ಏರಿಯಾಸ್ಗಳಿಗೆ ಅತಿ ಹೆಚ್ಚು ಮೈಗ್ರೇಷನ್ ಆಗ್ತಾ ಇತ್ತು. ಕೆಲಸಗಳನ್ನ ಹುಡ್ಕೊಂಡು ರೂರಲ್ ಏರಿಯಾಸ್ಗಳಿಂದ ಅರ್ಬನ್ ಏರಿಯಾಸ್ಗಳಿಗೆ ಮೂವ್ ಆಗ್ತಿದ್ರು ತಮ್ಮ ಜೀವನೋಪಾಯಕ್ಕೆ, ತಮ್ಮ ಲೈವ್ಲಿಹುಡ್ ಅನ್ನ ಸಂಪಾದನೆ ಮಾಡೋದಕ್ಕೆ. ಆದರೆ ಕೋವಿಡ್-19 ಈ ಒಂದು ಪ್ಯಾಂಡಮಿಕ್ ಸ್ಟಾರ್ಟ್ ಆದಂಥ ಹಿನ್ನೆಲೆಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಮತ್ತೆ ರಿವರ್ಸ್ ಮೈಗ್ರೇಷನ್ ಅನ್ನ ನೋಡ್ತಾ ಇದ್ದೇವೆ. ಅಂದ್ರೆ ಅರ್ಬನ್ ಏರಿಯಾಸ್ಗಳಿಂದ ರೂರಲ್ ಏರಿಯಾಸ್ಗಳಿಗೆ ಮತ್ತೆ ವಾಪಸ್ ಮೈಗ್ರೇಟ್ ಆಗ್ತಿದ್ದಾರೆ. ಮತ್ತು ಇತ್ತೀಚೆಗೆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ನೋಡಿದ್ವಿ MG ನರೇಗಾದ ಕೆಳಗಡೆ ಹಲವಾರು ವ್ಯಕ್ತಿಗಳು ಈಗ ಜಾಬ್ ಅನ್ನ ಅಂದ್ರೆ ಕೆಲಸವನ್ನ ಅಪೇಕ್ಷೆ ಪಡ್ತಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ
ಕೋವಿಡ್-19ನ ಹಿನ್ನೆಲೆಯಲ್ಲಿ ಅಂತ ಹೇಳಿ ಕೂಡ ನಾವು ನೋಡಿದ್ವಿ. ಈಗ ಮುಂಚೆ ಕೋವಿಡ್-19 ಮುಂಚೆ ಅಂದರೆ ಈ ಒಂದು ಪ್ಯಾಂಡಮಿಕ್ ಸ್ಪ್ರೆಡ್ ಆಗೋದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ರೂರಲಿಂದ ಅರ್ಬನ್ ಏರಿಯಾಸ್ಗಳಿಗೆ ಮೈಗ್ರೇಟ್ ಆಗ್ತಿದ್ರು. ಆದ್ರಿಂದಾಗಿ ರೂರಲ್ ಏರಿಯಾಸ್ಗಳಲ್ಲಿ ಅಂದರೆ ಹಳ್ಳಿಗಳಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಲೇಬರ್ಗಳ ಸಂಖ್ಯೆ ಕಡಿಮೆ ಆಗ್ತಿತ್ತು ಅಗ್ರಿಕಲ್ಚರ್ ವ್ಯವಸಾಯದ ವಿಷಯದಲ್ಲಿ. ಅದಕ್ಕಾಗಿ ರೂರಲ್ ಏರಿಯಾಸ್ನಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಲೇಬರ್ ಸಂಖ್ಯೆ ಕಡಿಮೆ ಅಂತ ಸಂದರ್ಭದಲ್ಲಿ ಅವರು ಯಂತ್ರಗಳ ಮೇಲೆ ತಮ್ಮ ಡಿಪೆಂಡೆನ್ಸಿಯನ್ನು ಜಾಸ್ತಿ ಮಾಡಿಕೊಂಡ್ರು. ಅಂದರೆ ಇದನ್ನು ಇಂಗ್ಲೀಷ್ನಲ್ಲಿ ಮೆಕನೈಸೇಷನ್ ಆಫ್ ಅಗ್ರಿಕಲ್ಚರ್, ಯಾಂತ್ರೀಕರಣ ಮಾಡಿಕೊಂಡ್ರು ತಮ್ಮ ಕೆಲಸಗಳಲ್ಲಿ. ಈ ರೀತಿಯಾಗಿ ಕಾರ್ಮಿಕರ ಕೊರತೆಯನ್ನು ನೀಗಿಸ್ಕೊಂಡ್ರು ಹಳ್ಳಿಯ ಜನ ಆ ಸಂದರ್ಭದಲ್ಲಿ ಕೋವಿಡ್-19ಗಿಂತ ಮುಂಚೆ. ಆದರೆ ಆಫ್ಟರ್ ಕೋವಿಡ್-19 ಅಂದರೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ಪ್ಯಾಂಡಮಿಕ್ ಇರುವಂಥ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ಹಲವಾರು ಜನ ಯಾಂತ್ರೀಕರಣದ ಮೇಲೆ ಅಂದರೆ ಮೆಕ್ಯಾನೈಸೇಷನ್ ಆಫ್ ಅಗ್ರಿಕಲ್ಚರ್ನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ಮತ್ತೆ ಯಾರು ಅರ್ಬನ್ ಏರಿಯಾಸ್ಗಳಿಂದ ರೂರಲ್ ಏರಿಯಾಸ್ಗಳಿಗೆ ಮತ್ತೆ ರಿವರ್ಸ್ ಮೈಗ್ರೇಷನ್ನ ಮಾಡಿದ್ದಾರೆ ಅವರುಗಳಿಗೂ ಕೂಡ ಈ ಪ್ರದೇಶಗಳಲ್ಲಿ ಅಂದರೆ ರೂರಲ್ ಏರಿಯಾಸ್ಗಳಲ್ಲಿ ಕೆಲಸ ಸಿಗ್ತಾ ಇಲ್ಲ, ಅಂದರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ. ಮತ್ತು ಕೋವಿಡ್-19 ಹರಡುತ್ತೆ ಅಂದರೆ ವೈರಸ್ ಪ್ರಸರಣ ಆಗುತ್ತೆ ಅನ್ನುವಂಥ ಒಂದು ಹಿನ್ನೆಲೆನ ಇಟ್ಕೊಂಡು ಕೂಡ ಹಲವಾರು ಜನ ಫ್ಯಾಮಿಲಿ ಲೇಬರ್ ಅಂತ ಹೇಳಿದ್ರೆ ತಮ್ಮ ಕುಟುಂಬದಲ್ಲಿಯೇ ಇರುವಂಥ ವ್ಯಕ್ತಿಗಳನ್ನ ತಮ್ಮ ಕೆಲಸಗಳಲ್ಲಿ ಬಳಕೆ ಮಾಡ್ಕೊಳ್ತಿದ್ದಾರೆ. ಫ್ಯಾಮಿಲಿ ಲೇಬರ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಮತ್ತು ಯಾಂತ್ರೀಕರಣದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದ ಕಾರಣದಿಂದಾಗಿ ರೂರಲ್ ಏರಿಯಾಸ್ಗಳಲ್ಲೂ ಕೂಡ ಈಗ ಎಂಪ್ಲಾಯ್ಮೆಂಟ್ನ ಕೊರತೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಇದಕ್ಕಾಗಿ ಇರುವಂಥ ಒಂದು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಅಫ್ಕೋರ್ಸ್ MG ನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಇದರ ಕೆಳಗಡೆ 100 ದಿನಗಳ ಕಾಲ ವೇಜ್ ಎಂಪ್ಲಾಯ್ಮೆಂಟ್ನ ಅಂದರೆ ಸಂಬಳದ ಜೊತೆಗೆ ಕೆಲಸವನ್ನು ಕೊಡ್ತಾರೆ. ಇಲ್ಲಿ ಲೇಖಕರು ಹೇಳ್ತಾರೆ MG ನರೇಗಾ ಆಕ್ಟ್ನ ಕೆಳಗಡೆ ಈಗ ಟೋಟಲ್ ಆಗಿ 4.6 ಕೋಟಿಯಷ್ಟು ಹೌಸ್ ಹೋಲ್ಡ್ಗಳು ಬೆನಿಫಿಟ್ ಆಗಿದ್ದಾವೆ MG ನರೇಗಾದಿಂದ. ಇದರಲ್ಲಿ 1.4 ಲಕ್ಷ ಜನಸಂಖ್ಯೆಯಷ್ಟು ಕಂಪ್ಲೀಟ್ ಆಗಿ 100 ದಿನಗಳ ಕೆಲಸದ ಕೋಟವನ್ನ ಕಂಪ್ಲೀಟ್ ಮಾಡಿದ್ದಾರೆ ಮತ್ತು 8.4 ಲಕ್ಷ ಜನಸಂಖ್ಯೆಯಷ್ಟು ಪೂರ್ ಹೌಸ್ ಹೋಲ್ಡ್ಸ್ಗಳು 100 ದಿನಗಳ ಕೆಲಸದಲ್ಲಿ 80 ದಿನಗಳ ಕೆಲಸವನ್ನ ಈಗಾಗಲೇ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಲೇಖಕರ ಒಟ್ಟಾರೆ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ನ ಕೆಳಗಡೆ ಹಲವಾರು ಮಂದಿ ಬೆನಿಫಿಟ್ ಅನ್ನ ಪಡ್ಕೊಂಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾನ್ಸೂನ್ ಸೀಸನ್, ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ಈ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಕಟ್ಟುವಂಥ ಕೆಲಸ ನಿಂತು ಹೋಗುವಂಥ ಸಂಭವವಿದೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ MG ನರೇಗಾದ ಕೆಳಗಡೆ ಏನು ಬೆನಿಫಿಟ್ನ ಪಡ್ಕೊಳ್ತಾ ಇದ್ರು ಅದು ನಿಂತು ಹೋಗುತ್ತೆ. ಮತ್ತು ಕೋವಿಡ್-19 ಹಿನ್ನೆಲೆಯಲ್ಲಿ ಈ ಒಂದು ಕೆಲಸವೂ ಕೂಡ ನಿಂತು ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ, ಬಡ ಜನತೆಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಸಿಗದೇ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ ಕಾರಣದಿಂದಾಗಿ ಈ MG ನರೇಗಾವನ್ನು ಮಳೆಗಾಲದಲ್ಲೂ ಕೂಡ ಅಂದರೆ ಮಾನ್ಸೂನ್ ಸೀಸನ್ನಲ್ಲೂ ಕೂಡ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಇವರು ಸರ್ಕಾರದ ಬಳಿ ಕೇಳ್ಕೊಳ್ತಾ ಇದ್ದಾರೆ. ಇಷ್ಟು ಈ ಒಂದು ಆರ್ಟಿಕಲ್ನ ಹೈಲೈಟ್ ಪಾಯಿಂಟ್ಸ್ಗಳಾಗಿದ್ದಾವೆ. ಮತ್ತು ಇದೇ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಿಮಗೆ ಚೆನ್ನಾಗಿ ನೆನಪಿರಬೇಕು ಯಾವ ರೀತಿಯಲ್ಲಿ ಕೋವಿಡ್-19, ಎಂಪ್ಲಾಯ್ಮೆಂಟ್, MG ನರೇಗಾ, ನಂತರದಲ್ಲಿ ಮೈಗ್ರೇಷನ್, ರಿವರ್ಸ್ ಮೈಗ್ರೇಷನ್ ಇವೆಲ್ಲವನ್ನ ಲಿಂಕ್ ಮಾಡಿ ಅಥವಾ ಡೈಮೆನ್ಷನ್ಸ್ಗಳನ್ನ ಈ ಎಲ್ಲ ಡೈಮೆನ್ಷನ್ಸ್ಗಳನ್ನ ಉತ್ತರದಲ್ಲಿ ಯಾವ ರೀತಿಯಲ್ಲಿ ತರಬಹುದು ಅನ್ನುವಂಥ ಒಂದು ಪಾಯಿಂಟ್ ನಿಮಗೆ ಚೆನ್ನಾಗಿ ಮನನವಾಗಿರಬೇಕು. ಅದಕ್ಕಾಗಿಯೇ ಈ ಒಂದು ಆರ್ಟಿಕಲ್ ಅನ್ನು ನಾವು ಡಿಸ್ಕಷನ್ಗೆ ತಗೊಂಡಿದ್ದು. ಇಷ್ಟು ಹೊತ್ತು ಈ ಒಂದು ಡಿಸ್ಕಷನ್ನಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.